ಪ್ಲೀಸ್. ನೀವಿದಕ್ಕೂ ಮುಂಚೆ ಎಲ್ಲಿದ್ರಿ? ಇದಕ್ಕೂ ಸ್ವಲ್ಪ ದಿನದ ಮುಂಚೆ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಪಾಠ ಮಾಡ್ತಿದ್ದೆ. ಸ್ಕೂಲ್ ಪಾರ್ಟ್ನರ್ಸ್ ಮಧ್ಯೆ ಏನೋ ಸಮಸ್ಯೆ ಆಗಿ ಸ್ಕೂಲ್ ಕ್ಲೋಸ್ ಮಾಡಿಬಿಟ್ರು. ಅದಾದಮೇಲೆ ನಾನು ಟೀಚರಾಗಿ ಕೆಲಸ ಮಾಡ್ತಿಲ್ಲ. ದಾಟ್ಸ್ ಓಕೆ. ನಾನು ಸುಮ್ಮನೆ ಕೇಳಿದೆ ಅಷ್ಟೆ. ಇಲ್ಲಿ ನಾನು ನನ್ನ ಮಗಳು ಇಬ್ಬರೇ ಇರೋದು. ಮಾಯಾ ಪಕ್ಕದಲ್ಲಿ ಹೆಲ್ಪ್ಗೆ ಇಲ್ಲೇ ಇರ್ತಾರೆ. ಈವ್ನಿಂಗ್ ಅವ್ರವ್ರ ಮನೆಗೆ ಹೊರಟೋಗ್ತಾರೆ. ಅವಳಿಗೆ ಮಾತಾಡೋಕ್ಕೆ ಬರಲ್ಲ. ಶಿ ಈಸ್ ಸ್ಪೀಚ್ ಇಂಪೇರ್ಡ್. ವರ್ಕಲ್ಲಿ ಬ್ಯುಸಿಯಾಗಿರೋದ್ರಿಂದ ಅವಳ ಸ್ಟಡೀಸಲ್ಲಿ ನನಗೆ ಹೆಲ್ಪ್ ಮಾಡೋದಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರನೇ ಈ ರೀತಿ ಒಂದು ಸೊಲ್ಯೂಷನ್. ಇದಕ್ಕೂ ಮುಂಚೆ ಬಂದಿದ್ದವಳ ಜೊತೆ ಅವಳು ಸಿಂಕ್ ಆಗಲಿಲ್ಲ. ಅದರಿಂದಾಗಿ ಸ್ವಲ್ಪ ಇಶ್ಯೂಸ್ ಆಗಿತ್ತು. ಅದು ಅವ್ರ ಪ್ರಾಬ್ಲಮ್ ಮಾತ್ರ ಅಂತ ಹೇಳೋಕ್ಕಾಗಲ್ಲ. ನನ್ನ ಮಗಳಿಂದನೂ ಪ್ರಾಬ್ಲಮ್ ಆಗಿರ್ಬೋದು. ಕೆಲವೊಂದು ಇಶ್ಯೂಸ್ ಇರುತ್ತೆ. ಅದರಿಂದ ಅವಳನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ. ಇದನ್ನ ನಿಮಗೆ ಟೆನ್ಷನ್ ಕೊಡಬೇಕು ಅಂತ ಹೇಳ್ತಿಲ್ಲ ಟೀಚರ್. ಬಟ್ ನಿಮ್ಮ ಪ್ರೊಫೈಲ್ ನೋಡಿದ್ಮೇಲೆ ನನಗೆ ಒಂಥರ ಪಾಸಿಟಿವ್ ಫೀಲಿಂಗ್ ಬಂತು. ಅವಳು ನಿಮ್ಮ ಜೊತೆ ಸಿಂಕ್ ಆಗ್ತಾಳೆ ಅಂತ ನನಗೆ ಹೋಪ್ ಇದೆ. ನಿಮ್ಮ ಹೆಸರು ಏನು ಅಂತ ಹೇಳಿದ್ರಿ? ತ್ರಿಷಾ. ತ್ರಿಷಾ, ದಟ್ಸ್ ಅ ನೈಸ್ ನೇಮ್. ನೀವು ಇಷ್ಟು ದೂರ ಟ್ರಾವೆಲ್ ಮಾಡಿದ್ದೀರಾ. ಹೋಗಿ ಫ್ರೆಶ್ ಆಗಿ, ನಾನು ನಿಮಗೆ ರೂಮ್ ತೋರಿಸ್ತೀನಿ. ಕಮ್. ನಿಮಗೇನು ಬೇಕಾಗಿದ್ರು ನನ್ನನ್ನು ಕೇಳಿ. ಈ ರೂಮ್ ನಿಮಗೆ ಕಂಫರ್ಟಬಲ್ ಆಗಿದೆಯಾ ಅಂತ ಹೇಳಿ. ಪರವಾಗಿಲ್ಲ, ಚೆನ್ನಾಗೇ ಇದೆ. ಹಾಗಾದ್ರೆ ನೀವು ಫ್ರೆಶ್ ಆಗಿ, ಆಮೇಲೆ ನನ್ನ ಮಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆ. ಅವಳು ಚೆನ್ನಾಗೇ ಓದ್ತಾಳೆ. ಅದ್ರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಯಾರ ಜೊತೆನೂ ಕ್ಲೋಸ್ ಆಗೋದಿಲ್ಲ. ಸ್ಲೈಟಾಗಿ ಏನಾದರೂ ಇರಿಟೇಷನ್ ಆದರೂ ಕೂಡ ಶಿ ಜಸ್ಟ್ ಸ್ಟಾರ್ಟ್ಸ್ ಶೌಟಿಂಗ್. ಡ್ರಾಯಿಂಗ್, ಪೇಂಟಿಂಗ್ ಎಲ್ಲಾನು ಕೂಡ ಅವಳು ರೂಮಲ್ಲೇ ಮಾಡೋದು. ನೋಡಿ, ಅವಳೇ. ಬನ್ನಿ. ನಿಕ್ಕಿ, ನಾನು ಹೇಳಿದ್ದೆ ಅಲ್ವಾ ಒಬ್ರು ಹೊಸ ಟೀಚರ್ ಬರ್ತಾರೆ ಅಂತ. ಇದಕ್ಕೆ ಮುಂಚೆ ಬಂದವ್ರಿಗಿಂತ ಇವ್ರು ನಿಂಗೆ ತುಂಬಾ ಇಷ್ಟ ಆಗ್ತಾರೆ. ಬೇಕಾದ್ರೆ ನೋಡು. ನಂಗಿಷ್ಟ ಇಲ್ಲ. ನಿಕ್ಕಿ, ಮೊದಲನೇ ಸಲ ಯಾರನ್ನಾದ್ರೂ ನೋಡಿದಾಗ ಹೀಗ ಮಾತಾಡೋದು? ಕೆಳಗಿಳಿದು ಬಂದು ಇಂಟ್ರೊಡ್ಯೂಸ್ ಮಾಡ್ಕೋ. ಗೆಟ್ ಅಪ್. ನಿಕ್ಕಿ. Hi, I'm Nikita. You can call me Nikki. I'm studying in 2nd standard. I like drawing, coloring and hearing music. Don't teach me. I don't like that. Your name? ತ್ರಿಷಾ. ಆದ್ರೆ ನೀವು ನೋಡೋದಕ್ಕೆ ತ್ರಿಷಾ ತರ ಇಲ್ವಲ್ಲ. ತ್ರಿಷಾ ಅಂದ್ರೆ ನಂಗೆ ತುಂಬಾ ಇಷ್ಟ. ಆದ್ರೆ ಫಿಲಮಲ್ಲಿ ಮಾತ್ರ. ಟೀಚರ್ ಆದ್ರೆ ಇಷ್ಟ ಆಗಲ್ಲ. ಇಂಟ್ರೊಡ್ಯೂಸ್ ಮಾಡ್ಕೊಂಡಾಯ್ತು. ಟೀಚರ್, ಅವಳ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಬನ್ನಿ. ಅವಳು ಹಾಗೆ ನಡ್ಕೊಂಡಿದ್ದಕ್ಕೆ ನಿಮಗೆ ಹರ್ಟ್ ಆಗಿದ್ರೆ ಅವಳ ಬದಲು ನಾನು ಸಾರಿ ಕೇಳ್ತೀನಿ. ಇಟ್ಸ್ ಓಕೆ. ಅವಳು ಚಿಕ್ಕ ಹುಡುಗಿ ಅಲ್ವಾ? ಇದನ್ನೇ ನಾನು ಹೇಳಿದ್ದು, ಅವಳನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಅಂತ. ತುಂಬಾ ಸಲಿಗೆನೂ ಏನು ಕೊಟ್ಟಿಲ್ಲ. ಆದ್ರೆ ಮೊದಲೆಲ್ಲ ಅವಳು ಹೀಗಿರ್ಲಿಲ್ಲ. ನಮ್ಮಮ್ಮ ಅಂದ್ರೆ ಅವ್ರ ಗ್ರ್ಯಾಂಡ್ ಮಾ ಡೆತ್ ಆದ್ಮೇಲೆ ಅವಳು ಹೀಗಾಗೋದ್ಲು. ಗ್ರ್ಯಾಂಡ್ ಮಾ ಜೊತೆ ತುಂಬಾ ಕ್ಲೋಸ್ ಆಗಿದ್ಲು. ಅವ್ರ ಡೆತ್ನ ನಿಕಿಯಿಂದ ಅಕ್ಸೆಪ್ಟ್ ಮಾಡೋಕೆ ಆಗ್ತಾ ಇಲ್ಲ. ಅಮ್ಮನ್ ರೂಮಲ್ಲೇ ಇರ್ತಾಳೆ. ತಿನ್ನೋದು, ಮಲ್ಗೋದು ಎಲ್ಲ ಅದೇ ರೂಮಲ್ಲಿ. ನಿಮ್ ತಾಯಿ ಹೇಗೆ? ಕ್ಯಾಶುಯಲ್ ಡೆತ್ತೆ. ಏಜ್ ಆಗಿತ್ತು. ಆಗ್ಲಿಂದಾನೆ ಎಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಯ್ತು. ಅಮ್ಮ ಇರುವಾಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ರು. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಬಿಡಿ.
ನೀವೇನಾದ್ರೂ ಶಾಪಿಂಗ್ ಮಾಡಬೇಕು ಅಂದ್ರೆ ಹೇಳಿ, ನಾವು ಒಟ್ಟಿಗೆನೆ ಹೋಗ್ಬೋದು. ಇಲ್ಲಿಂದ ಟೌನ್ ಸ್ವಲ್ಪ ದೂರ ಇದೆ. ಓಕೆ. ಬನ್ನಿ. ಅವಳಿಗೆ ಹೇಳ್ಕೊಡೋದೆಲ್ಲ ಒಂದು ಕೆಲಸನೇ ಅಲ್ಲ, ಹೇಳ್ಕೊಡೋರ್ ಬಗ್ಗೆ ಅರ್ಥ ಮಾಡ್ಕೋಬೇಕಲ್ಲ, ಅದೇ ದೊಡ್ಡ ಕೆಲಸ. ಅವಳು ಅಷ್ಟೊಂದು ನೋಟಿನಾ? ಸ್ವಲ್ಪ. ಜೆಸ್ಸಿ, ನಾನು ಹೋದ್ಮೇಲೆ ಅಜಯ್ ಬಂದಿದ್ನಾ? ಹೌದು, ನೀನ್ ಎಲ್ಲೋಗಿದ್ಯಾ ಅಂತ ಕೇಳ್ಕೊಂಡ್ ಬಂದಿದ್ದ. ಕೂಗಾಡ್ದ, ನನ್ ಗೊತ್ತಿಲ್ಲ ಅಂತ ಹೇಳ್ದೆ, ಆದ್ರೆ ಅವನ್ ಅದನ್ನ ನಂಬ್ಲಿಲ್ಲ ಅನ್ಸುತ್ತೆ. ಅವನ್ ಮತ್ತೆ ಬರ್ತಾನೆ. ಅವನ್ ಎಷ್ಟೇ ಕಿರ್ಚಾಡಿದ್ರು ಕೂಡ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳು. ನಂಬರ್ ಚೇಂಜ್ ಮಾಡಿರೋದ್ರಿಂದ ಅವನಿಗೆ ನನ್ನ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಆ ರಿಲೇಶನ್ಶಿಪ್ನ ನನಗೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ. ಹೀಸ್ ಅ ಡೆವಿಲ್. ಯಾವ್ದಕ್ಕೂ ನೀನು ಹುಷಾರಾಗಿರು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಟೇಕ್ ಕೇರ್. ಗುಡ್ ನೈಟ್. ಗುಡ್ ನೈಟ್. ಮಾಯಾ ಮನೆಗೆ ಹೋದ್ಮೇಲೆ ಈ ಥರ ಚಿಕ್ಕ ಚಿಕ್ಕ ಕೆಲಸಗಳು ಮಾತ್ರ ಇರುತ್ತೆ. ಕೊಡಿ, ನಾನೇ ಕೊಟ್ಟು ಬರ್ತೀನಿ. ಅದೆಲ್ಲ ಬೇಕಾ? ಬೆಳಗ್ಗೆನೆ ಅವಳ ಪರ್ಫಾರ್ಮೆನ್ಸ್ನ ನೋಡಿದ್ರಿ ತಾನೆ? ಪರವಾಗಿಲ್ಲ, ಕೊಡಿ. ಇದೆಲ್ಲ ಆದ್ರೇನೆ ನಾನು ಅವಳನ್ನು ಅರ್ಥ ಮಾಡ್ಕೊಳಕ್ಕಾಗೋದು. ನಿಮ್ಮಿಷ್ಟ. ಮೇ ಐ ಕಮ್ ಇನ್? ಹಲೋ. ಎಲ್ಲಿ ಹೋದ್ಲಿ ಇವಳು? ಕೋಪಕ್ಕೆ ಹಾಲು ಕುಡಿದೆ ಹಂಗೆ ಮಲ್ಕೋಬೇಡ. ಗುಡ್ ನೈಟ್. ಹೇಗಿದ್ದಾರೆ ನಿಮ್ ಹೊಸ ಟೀಚರ್? ಆಸ್ ಯೂಶುವಲ್ ಬೋರಿಂಗ್. ಹಾಗಾದ್ರೆ ಈ ವೀಕಲ್ಲೇ ಹೋಗ್ಬಿಡ್ತಾರಾ? ಟ್ರೈ ಮಾಡ್ತಾನೆ ಇದ್ದೀನಿ, ಆದಷ್ಟು ಬೇಗ ಹೋಗ್ತಾರೆ. ನಾ ಹೊರಡ್ತೀನಿ. ನನ್ನ ಮುತ್ತು. ಹೋಗೋಣ ಮೇಡಮ್. ಬಾಯ್ ಬಾಯ್.
ಇನ್ನೊಂದು ಸ್ವಲ್ಪ ಅದೆಲ್ಲ ಕೇಳಲ್ಲ, ಸ್ವಲ್ಪ ಹಾಕೊಳ್ಳಿ. ಥ್ಯಾಂಕ್ ಯು. ನೋಡು, ನಿನ್ನ ಟ್ರಿಕ್ಸ್ ಎಲ್ಲ ನಿನ್ನ ಹತ್ರನೇ ಇಟ್ಕೋ, ನನ್ನ ಹತ್ರ ಬೇಡ. ಇಷ್ಟು ದಿನ ನಾನು ನಿನ್ನ ಹತ್ರ ಒಂದು ಫ್ರೆಂಡ್ ಆಗಿರೋಕ್ಕೆ ಟ್ರೈ ಮಾಡಿದೆ, ಆದರೆ ಇನ್ಮೇಲಿಂದ ಫ್ರೆಂಡ್ ಅಲ್ಲ, ಟೀಚರ್ ಆಗಿರ್ತೀನಿ. ಶಾರ್ಪ್ 9 o'clock ಸ್ಟಡಿ ರೂಮಲ್ಲಿ ಇರಬೇಕು. ಡ್ಯೂ ಗೆಟ್ ಮೀ? ಸೇ ಯಸ್ ಆರ್ ನೋ? Yes. ಓಕೆ. ಮರಿಬೇಡ, ಶಾರ್ಪ್ 9 o'clock. ಅಪೋಸಿಷನ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಕೋರ್ಟಲ್ಲಿ ನಾವು ಪ್ರೆಸೆಂಟ್ ಮಾಡೋ ವಿಟ್ನೆಸಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಓಕೆ? ಎಸ್ ಮ್ಯಾಮ್. ಆಮೇಲೆ ಈ ಕೇಸ್ ಮುಗಿಯೋವರೆಗೂ ವಿಕ್ಟಿಮ್ ಫ್ಯಾಮಿಲಿಗೆ ಖಂಡಿತ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಲೇಬೇಕು. ಓಕೆ ಮ್ಯಾಮ್. ಆಮೇಲೆ ಮ್ಯಾಮ್, ಟೈಮ್ ಆಯ್ತು, ನಾವು ಹೊರಡೋಣವಾ? ಓಕೆ, 5 minutes ನಾನು ಬರ್ತೀನಿ. ಓಕೆ ಮ್ಯಾಮ್. ನಿನಗಿಷ್ಟವಾಗಿರೋ ಸಬ್ಜೆಕ್ಟ್ ಚಾಪ್ಟರ್. ನಾನು ನಿನಗೆ ಹಾಫ್ ಆನ್ ಅವರ್ ಟೈಮ್ ಕೊಡ್ತೀನಿ, ಅದಾದಮೇಲೆ ರಿವಿಷನ್. ಹಾಗಾದರೆ ನಾನು ಹೇಳಿದ್ರೆ ನೀನು ಕೇಳ್ತೀಯ. ಗ್ರ್ಯಾಂಡ್ಮಾಗ್ ಹಾಗಾದ್ಮೇಲಿಂದ ನೀನು ಹೀಗಾಗಿದ್ಯಾ ಅಂತ ಕೇಳ್ಪಟ್ಟೆ. ಯಾರು ಹೋಗ್ಬೇಕೋ ಅವ್ರು ಹೊಟ್ಟೋದ್ರು, ಹಾಗಂತ ನಮ್ಗಳ ಜೊತೆ ಜಗಳ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಗ್ರ್ಯಾಂಡ್ ಮಾ ಸತ್ತೋಗಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಗ್ರ್ಯಾಂಡ್ ಮಾ ಇನ್ನ ಬದುಕಿದ್ದಾರೆ. ನಿನ್ ಅಮ್ಮನೇ ಹೇಳಿದ್ದು ಗ್ರ್ಯಾಂಡ್ಮಾ ತೀರ್ಕೊಂಡಿದ್ದಾರೆ ಅಂತ. ಅಮ್ಮ ಹೇಳಿದ್ದು ಸರಿನೇ, ಆದ್ರೆ ಗ್ರ್ಯಾಂಡ್ ಮಾ ಸತ್ ಮೇಲೆ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ನಿಮ್ಗಿಂತ ಮುಂಚೆ ಬಂದಿರೋ ಟೀಚರ್ ಬಿಟ್ಟೋಗಕ್ ನಾನ್ ಕಾರಣ ಅಲ್ಲ, ಅವ್ರನ್ನೆಲ್ಲ ಓಡಿಸಿದ್ದು ಗ್ರ್ಯಾಂಡ್ ಮಾನೇ. ಗ್ರ್ಯಾಂಡ್ ಮಾ ಸೋಲ್ ಇನ್ನೂ ಇಲ್ಲೇ ಇದೆ. ಗ್ರ್ಯಾಂಡ್ ಮಾಗೆ ಟೀಚರ್ಸ್ ಮೇಲೆ ಯಾಕೆ ಅಷ್ಟೊಂದು ಕೋಪ? ಗ್ರ್ಯಾಂಡ್ ಮಾನೇ ನನಗೆ ಬೆಸ್ಟ್ ಫ್ರೆಂಡ್. ನನಗಿಷ್ಟ ಆಗದವರು ಅವ್ರಿಗೂ ಇಷ್ಟ ಆಗಲ್ಲ. ನಿಕ್ಕಿ, ನಿನ್ ಗ್ರ್ಯಾಂಡ್ ಮಾನ ನಾನು ಮೀಟ್ ಮಾಡ್ಬೋದಾ? ಟೈಮ್ ಬಂದಾಗ ಗ್ರ್ಯಾಂಡ್ ಮಾನೇ ನಿಮ್ಮ ಮುಂದೆ ಬರ್ತಾರೆ, ಆಗ ನೀವು ಭಯ ಪಡ್ತಿದ್ರೆ ಸಾಕು. ನನ್ನ ಟೈಮ್ ಇಲ್ಲ, ನಾನು ಓದ್ಬೇಕು. ಅಂಥ ಪ್ರಾಬ್ಲಮ್ ಏನಾದರೂ ಇದ್ದಿದ್ರೆ ನಾನು ಮೊದಲೇ ನೋಟಿಸ್ ಮಾಡಿರ್ತಿದ್ದೆ ಅಲ್ವಾ ಟೀಚರ್? ನಾನು ಮೊದಲೇ ಹೇಳ್ದ ಹಾಗೆ ಅವಳು ಸ್ವಲ್ಪ ತಲಹರಟೆ ಅಷ್ಟೆ. ನಿಮ್ಗಿಂತ ಮುಂಚೆ ಬಂದಿರೋ ಟೀಚರ್ಸ್ ಜೊತೆ ಹೀಗೆ ನಡ್ಕೊಂಡು ಅವ್ರನ್ನ ಹೆದರ್ಸಿ ಕಳ್ಸಿದಾಳು. ನಾನು ಅನ್ಕೊಂಡೆ. ಬನ್ನಿ. ಇದೇ ನಮ್ಮ ಅಮ್ಮನ ರೂಮ್. ಅವರಿಬ್ರು ಫ್ರೆಂಡ್ಸ್ ತರಾನೇ ನಡ್ಕೊಳ್ತಾ ಇದ್ರು. ಅವಳು ನನಗಿಂತ ಅಮ್ಮನ ಜೊತೆನೆ ತುಂಬಾ ಕ್ಲೋಸ್ ಆಗಿದ್ಲು. ಅವಳು ತಿಂತಾ ಇದ್ದಿದ್ದು, ಮಲಗ್ತಾ ಇದ್ದಿದ್ದು ಎಲ್ಲ ಅಮ್ಮನ ಜೊತೆನೆ.
ಅಮ್ಮ ಹೋದ್ಮೇಲೆ ನನ್ನ ಜೊತೆ ಬಂದು ಮಲ್ಕೋ ಅಂತ ಹೇಳಿದ್ರು ಅವಳು ಬರಲೇ ಇಲ್ಲ. ಕೇಳಿದ್ರೆ ಅಜ್ಜಿ ಅವಳ ಜೊತೆನೇ ಇದ್ದಾರೆ ಅಂತ ಹೇಳ್ತಾ ಇದ್ಲು. ಇವರೇ ನಮ್ಮಮ್ಮ. ಅಮ್ಮ ಕಡೆವರೆಗೂ ಇದೇ ರೂಮಲ್ಲೇ ಇರ್ತಾ ಇದ್ರು. ಎದ್ದು ನಡೆಯೋದಕ್ಕೂ ತುಂಬಾ ಕಷ್ಟಪಡ್ತಾ ಇದ್ರು. ಗ್ರ್ಯಾಂಡ್ಮಾ, ಯಾಕೆ ನನ್ನ ಜೊತೆ ನೀವು ಮಾತಾಡ್ತಾ ಇಲ್ಲ? ನಿಮ್ಗೊಂದು ಗೊತ್ತಾ, ಈಗ ಹೊಸ್ದಾಗಿ ಬಂದಿರೋ ಟೀಚರ್ ಹೆಸರು ತ್ರಿಷಾ. ನನಗೆ ಅವ್ರಂದರೆ ಇಷ್ಟನೇ ಇಲ್ಲ. ಅವರು ನಮ್ಮಮ್ಮ ಜೊತೆ ನಗ್ತಾ ನಗ್ತಾ ಮಾತಾಡ್ತಾರೆ. ಫ್ರೆಂಡ್ಸ್ ಆಗೋಕ್ಕೋಸ್ಕರ ಬೆಳಗ್ಗೆ ಕಾಫಿ ಮತ್ತು ನೈಟ್ ಹಾಲನ್ನ ತಂದುಕೊಡ್ತಾರೆ. ಆದರೆ ಅವ್ರು ನನಗೆ ಒಂಚೂರು ಇಷ್ಟ ಇಲ್ಲ. ಆದರೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಗ್ರ್ಯಾಂಡ್ಮಾ, ನಾನು ನಿನ್ನ ಹತ್ರ ಒಂದು ಸೀಕ್ರೆಟ್ ಹೇಳ. ಇಲ್ಲಿ ಬಾ. ಆ ಟೀಚರ್ನ ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು. ನಾನು ಹೇಳ್ದಂಗೆ ಮಾಡಬೇಕು. ಅರ್ಥ ಆಯ್ತಾ? ಪ್ರಾಮಿಸ್? ಥ್ಯಾಂಕ್ ಯು. ಗ್ರ್ಯಾಂಡ್ಮಾ, ನಂಗೆ ನಿದ್ದೆ ಬರ್ತಿದೆ. ನಾಳೆ ಸಿಗೋಣ. ಬಾಯ್.
ಲಾಸ್ಟ್ ಮಿನಿಟಲ್ಲಿ ಹೀಗೆ ಹೇಳಿದ್ರೆ ಏನ್ ಮಾಡೋದು? ಇದಕ್ಕೇನೆ ಅಲ್ವಾ ಪ್ರೊಟೆಕ್ಷನ್ ಬೇಕು ಅಂತ ನಾನು ಹೇಳಿದ್ದು. ಕೇಸ್ ಫೈನಲ್ ಹಿಯರಿಂಗ್ಗೆ ಸ್ವಲ್ಪ ದಿನನೇ ಇರೋದು, ಗೊತ್ತಿದೆ ಅಲ್ವಾ? ಮೇಡಮ್, ನೀವು ಎದುರಿಗೆ ಬಂದು ಏನಾದರೂ ಮಾತಾಡಿದ್ರಿ ಅಂದ್ರೆ ಹೇಳ್ಬೇಕಾಗಿರೋದನ್ನೆಲ್ಲ ನಾನು ಹೇಳಾಗಿದೆ. ಸಾಕ್ಷಿ ಹೇಳಿದ್ರೆ ಅವ್ರಿಗೇನಾದ್ರೂ ಆಗುತ್ತೆ ಅಂತ ಭಯ ಪಡ್ತಿದ್ದಾರೆ ಮೇಡಮ್. ನೀವು ನೇರವಾಗಿ ಬಂದು ಏನಾದರೂ ಮಾತಾಡಿದ್ರೆ ಅವ್ರಿಗೂ ಸ್ವಲ್ಪ ಸಪೋರ್ಟ್ ಆಗುತ್ತೆ ಅನ್ಸುತ್ತೆ ಮ್ಯಾಮ್. ಅವ್ರಿಗೆ ಆಫೀಸ್ಗೆ ಬರೋದಕ್ಕೆ ಹೇಳು, ಮಾತಾಡೋಣ. ಇನ್ನೊಂದು ವಿಷಯ ಏನಂದ್ರೆ, ಆ ವಿಟ್ನೆಸ್ ಲಿಸ್ಟ್ ಅಲ್ಲಿರೋ ಕಾರ್ ಡ್ರೈವರು ಇಲ್ಲೇ ಇದ್ದಾರೆ. ಆದ್ರೆ ಆ ಸೆಕ್ಯೂರಿಟಿ ಆಫೀಸರ್ ಕೊಯಮತ್ತೂರಲ್ಲಿ ಇದ್ದಾರೆ ಮೇಡಮ್. ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರೆ ಅಂತ ಹೇಳಿ. ಕೊಯಮತ್ತೂರಾ? ಬಟ್ ಶ್ವೇತಾ, ಹೀಸ್ ಅ ಪ್ರೈಮ್ ವಿಟ್ನೆಸ್. ಮೇಡಮ್, ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರೆ. ನೀವು ಫ್ರೀ ಆದ್ರೆ ನಾವು ಹೋಗ್ಬಿಟ್ಟು ಅಲ್ಲಿ ಮಾತಾಡಬಹುದು. ಟೀಚರ್, ಇವತ್ತು ನೀವು ಲೇಟು. ಸ್ಟೂಡೆಂಟ್ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ. ಇದು ಹೇಳೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಸಾರಿ. ಸರಿ, ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ. ಓಕೆ ಮ್ಯಾಮ್. ನಿಕ್ಕಿ, ಟೀಚರ್, ಇವತ್ತು ನೀವೇ ಲೇಟಾಗಿ ಬಂದಿದ್ದೀರಾ. 10 to 11 ನನ್ನ ಪ್ಲೇ ಟೈಮ್. ಟೀಚರ್, ನಿನ್ನೆ ನೈಟ್ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೇನೆ ಲೇಟಾಗಿ ಬಂದಿದ್ದೀರಾ. ತಲೆ ಕೆಡಿಸ್ಕೋಬೇಡಿ, ಇನ್ನು ಮುಂದೆ ನೀವು ನಿದ್ದೆನೇ ಮಾಡಲ್ಲ.
ನಾಳೆ ಮೋಸ್ಟ್ಲಿ ನಾನು ಕೊಯಂಬತ್ತೂರ್ಗೆ ಹೋಗ್ಬೇಕಾಗತ್ತೆ. ನಾನು ಹೋದ್ರೂ ಇಲ್ಲಿ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ನೀವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಯೋಚಿಸೋ ಅಗತ್ಯ ಇಲ್ಲ. ನಿಖಿನ್ ನಾನು ನೋಡ್ಕೋತೀನಿ. ಎಲ್ಲದಕ್ಕೂ ನೀವೇ ಯಾಕೆ ಹೋಗ್ತೀರಾ? ನಿಮ್ಮ ಅಸಿಸ್ಟೆಂಟ್ನ ಕಳಿಸ್ಬೋದಲ್ವಾ? ಇದು ನಾನು ಇಗ್ನೋರ್ ಮಾಡಕ್ ಆಗದೆ ಇರುವಂತ ಒಂದು ಟ್ರಿಪ್ ಅಮ್ಮ. ನಿನ್ ಜೊತೆನೆಲ್ಲ ಟೀಚರ್ ಇರ್ತಾರಲ್ಲ. ಹಾಗಾದ್ರೆ ಟೀಚರ್ನು ನಿಮ್ ಜೊತೆನೆ ಕರ್ಕೊಂಡೋಗಿ. ನಾನು ಇಲ್ಲಿ ಒಬ್ಳೇ ಇರ್ತೀನಿ. ನಿಕ್ಕಿ, ಅವಳ್ದಿದ್ದಿದ್ದೆ ಅಲ್ವಾ, 2 ದಿನ ತಾನೇ. ಅವಳನ್ನ ನಾನು ಡೀಲ್ ಮಾಡ್ತೀನಿ. ಥ್ಯಾಂಕ್ಸ್. ಹಲೋ ಶ್ವೇತಾ. ಎಸ್ ಮೇಡಮ್. ನಾಳೆ ಬೆಳಗ್ಗೆನೆ ಮರಿಬೇಡ ಪ್ಲೀಸ್. ನೀವು ನಿಮ್ಮ ಮಗಳು ಬರ್ತಿದ್ದೀರಾ ಮೇಡಮ್? ಇಲ್ಲ, ನಾನು ಒಬ್ಳೆ ಬರ್ತಾ ಇದ್ದೀನಿ. ನಿಕ್ಕಿನ ಟೀಚರೇ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಕೇಸ್ ಫೈಲ್ದು ಒಂದು ಕಾಪಿನ ಕೈಯಲ್ಲೇ ಇಟ್ಕೊಂಡಿರು. ಓಕೆ ಮ್ಯಾಮ್. ಕರೆಕ್ಟ್ ಟೈಮಿಗೆ ಬಂದ್ಬಿಡಮ್ಮ. ಓಕೆ? ಓಕೆ ಮ್ಯಾಮ್. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಏ ನಿಕ್ಕಿ, ಬಾ. ಅಮ್ಮ, ಇವತ್ ನಾನು ನಿನ್ ಜೊತೆನೆ ಮಲಗ್ತೀನಮ್ಮ. ಯಾಕೆ, ಏನಾಯ್ತು? ನಾನು ಅಷ್ಟೊಂದು ಕೇಳ್ಕೊಂಡಾಗ್ಲೂ ನೀನ್ ಬರ್ಲೇ ಇಲ್ಲ. ಅಮ್ಮ, ನಾಳೆ ನಾನು ನಿನ್ ಜೊತೆ ಬರ್ತೀನಮ್ಮ. ಓ, ಈಗ ಅದ ವಿಷಯ. ನಾನು ಏನಪ್ಪ ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದಾಳೆ ಅನ್ಕೊಂಡೆ. ಅಮ್ಮ, ನಾಳೆ ನಾನು ನಿನ್ ಜೊತೆ ಕೊಯಮತ್ತೂರಿಗೆ ಬರ್ತೀನಮ್ಮ. ಕೊಯಂಬತ್ತೂರ್ ಎಷ್ಟು ದೂರ ಇದೆ ಅಂತ ಗೊತ್ತಾ ನಿನ್ಗೆ? ಇಲ್ಲಿಂದ ಟೌನ್ ವರ್ಗೂ ಹೋಗೋಷ್ಟ್ರಲ್ಲೇ ನೀನ್ ವಾಂತಿ ಮಾಡ್ಬಿಟ್ಟಿರ್ತೀಯ. ಆಮೇಲೆ ನೀನ್ ಕೊಯಂಬತ್ತೂರ್ವರೆಗೂ ಹೇಗ್ ಬರಕ್ಕಾಗತ್ತೆ? ಅಮ್ಮ, ನಾನ್ ವಾಂತಿ ಮಾಡಲ್ಲ, ನಿನ್ ಜೊತೆ ಬರ್ತೀನಿ. 2 ದಿನ ಕಣೋ ಚಿನ್ನ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ನನಗೋಸ್ಕರ ಪ್ಲೀಸ್. ಹಾಗಾದ್ರೆ ಟೀಚರ್ನು ನಿನ್ ಜೊತೆನೆ ಕರ್ಕೊಂಡೋಗಿ. ಆಗ ನಿನ್ನ ಯಾರು ನೋಡ್ಕೋತಾರೆ? ನನ್ನ ಮಾಯಮ್ಮ ನೋಡ್ಕೊಳ್ತಾರೆ. ಮಾಯಮ್ಮ ಇಲ್ಲಿ ಕೆಲ್ಸ ಮುಗಿಸಿ ಅವ್ರ ಮನೆಗೆ ಹೊರಟೋಗ್ತಾರಲ್ಲೋ. ಹಾಗಾದ್ರೆ ಯಾರು ನನ್ ನೋಡ್ಕೊಳ್ಳೋದ್ ಬೇಡ, ನಾನು ಒಬ್ಳೇ ಇರ್ತೀನಿ. ಯಾಕೆ ಯಾವಾಗ್ಲೂ ಆ ಟೀಚರ್ ಮೇಲೆ ಅಷ್ಟು ಕೋಪ ಮಾಡ್ಕೋತೀಯಾ? ಇದಕ್ ಮುಂಚೆ ಬಂದಿರೋ ಟೀಚರ್ಸ್ಗಿಂತ ಇವರು ತುಂಬಾ ಒಳ್ಳೆಯವ್ರೆ ಅಲ್ವಾ? ನಂಗಿಷ್ಟ ಆಗ್ಲಿಲ್ಲ. ನೀನು ಗ್ರ್ಯಾಂಡ್ ಮಾ ಬಗ್ಗೆ ಹೇಳಿ ಟೀಚರ್ನ ಭಯ ಪಡಿಸೋದಕ್ ನೋಡಿದ್ದು ನನಗ್ ಗೊತ್ತಿದೆ. ನಾನ್ ಯಾರನ್ನೂ ಭಯ ಪಡ್ಸಕ್ ಟ್ರೈ ಮಾಡಿಲ್ಲ. ಗ್ರ್ಯಾಂಡ್ ಮಾನೇ ಭಯ ಪಡಿಸ್ತಾ ಇರೋದು. ನಿನ್ ಗ್ರ್ಯಾಂಡ್ ಮಾದ್ ಒಳ್ಳೆ ಕತೆ ಆಗೋಯ್ತು. ಎಲ್ಲಾ ಟೀಚರ್ಸು ಹೆದರ್ಕೊಂಡು ಹೋಗ್ತಾ ಇದಾರೆ. ನಾನ್ ಹೇಳ್ತಿರೋ ನೀವ್ ನಂಬ್ತಿಲ್ಲ ಅಂತ ನನ್ಗೆ ಗೊತ್ತು. ನಾನ್ ನಿನ್ನ ನಂಬಲ್ಲ ಅಂತ ಯಾರು ಹೇಳಿದ್ದು? ಈ ಜಗತ್ತಲ್ಲೇ ನಾನ್ ನಂಬೋದು ನಿನ್ನ ಮಾತ್ರ. ನಾನ್ ಹೇಳ್ತಿರೋದೆಲ್ಲ ನಿಜ ಅಂತ ನಿಮ್ಗೊಂದಿನ ಗೊತ್ತಾಗುತ್ತೆ. ನಿಮ್ ಮುಂದೆ ಬಂದು ನಿಮ್ನ ನಂಬಿಸ್ತೀನಿ ಅಂತ ಗ್ರ್ಯಾಂಡ್ ಮಾ ನನ್ಗೆ ಪ್ರಾಮಿಸ್ ಮಾಡಿದ್ದಾರೆ. ಆಹಾ, ಹಾಗಾದ್ರೆ ಗ್ರ್ಯಾಂಡ್ ಮಾನೇ ಎದುರುಗಡೆ ಬರ್ಲಿ. ಈಗ ಸದ್ಯಕ್ ನಾವ್ ಮಲ್ಗೋಣ. ಓಕೆ?
ನಾ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಟೀಚರ್ ಹೇಳಿದ್ದನ್ನು ಕೇಳಿಸ್ಕೊಂಡು ಗುಡ್ ಗರ್ಲ್ ಆಗಿರಬೇಕು. ನೀನು ನನಗೆ ಪ್ರಾಮಿಸ್ ಮಾಡಿದ್ಯಾ? ಏನಾದರೂ ಪ್ರಾಬ್ಲಮ್ ಇದ್ರೆ ನನಗೆ ಕಾಲ್ ಮಾಡಿ. ಸರಿ, ಓಕೆ ನಿಕ್ಕಿ, ಬಾಯ್. ಓಕೆ ಬಾಯ್. ಬಾಯ್. ಹಲೋ, ಬ್ಯುಸಿನಾ? ನಾನು ನಿನಗೋಸ್ಕರ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದೀನಿ. ಕಾಸ್ಟ್ಲಿ ಗಿಫ್ಟ್ ಎಲ್ಲ ಏನಲ್ಲ, ನಿನಗಿಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ತಗೋ. ಸರಿ, ನೀನು ಆಟ ಆಡ್ತಿರೋ, ನಾನು ಕೆಳಗಡೆ ರೂಮಲ್ಲಿರ್ತೀನಿ. ಹಲೋ. ಹಾಯ್, ನಾನು ನಿಕ್ಕಿ ಕಾಲ್ ಮಾಡಿದ್ದೆ. ಅವಳು ರಿಸೀವ್ ಮಾಡ್ತಿಲ್ಲ. ಎಲ್ಲ ಓಕೆ ಅಲ್ವಾ? ಅವಳು ಬೇಗನೆ ಮಲ್ಕೊಂಡ್ಬಿಟ್ಲು. ನನ್ನ ಜೊತೆಲಿ ಮಲ್ಕೊಳ್ಳ ಅಂತ ಕೇಳಿದೆ, ಆದರೆ ಅವಳು ಕೇಳಲಿಲ್ಲ. ಆಗಾಗ ಹೋಗಿ ಚೆಕ್ ಮಾಡ್ತಿದ್ರೆ ಸರಿ. ಬೇರೇನೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲ ಇಲ್ಲ. ಏನೇ ಸಮಸ್ಯೆ ಇದ್ರೂ ನನಗೆ ಕಾಲ್ ಮಾಡಿ, ನಾನು ಅವೈಲೇಬಲ್ ಆಗೇ ಇರ್ತೀನಿ. ಗುಡ್ ನೈಟ್. ಗುಡ್ ನೈಟ್.
ನಿಕ್ಕಿ ನಿಕ್ಕಿ ನೀನ್ ಎಲ್ಲಿ ಹೋಗಿದ್ದೆ ನಿಕ್ಕಿ? ಹೇ, ಕೇಳಿಸ್ತಿಲ್ವಾ? ಹೇಳು, ಎಲ್ಲಿ ಹೋಗಿದ್ದೆ ನೀನು? ನೀನ್ ಮಲ್ಕೊಂಡ್ಮೇಲೆ ತಾನೇ ನಾನು ಇಲ್ಲಿಂದ ಹೋಗಿದ್ದು? ನಾನ್ ಪೂಲ್ ಪಕ್ಕದಲ್ಲೇನೆ ಇದ್ದೆ. ಡೋಂಟ್ ಲೈ ಟು ಮೀ. ನೀನ್ ತಾನೇ ಗ್ರ್ಯಾಂಡ್ ಮಾ ರೂಮಿಂದ ಸೌಂಡ್ ಮಾಡಿದ್ದು? ಅದು ನಾನಲ್ಲ, ಗ್ರ್ಯಾಂಡ್ ಮಾ. ಗ್ರ್ಯಾಂಡ್ ಮಾ ಗ್ರ್ಯಾಂಡ್ ಮಾ ಗ್ರ್ಯಾಂಡ್ ಮಾ ಏನೇ ಕೇಳಿದ್ರು ಗ್ರ್ಯಾಂಡ್ ಮಾ. ಈ ಸೇಮ್ ವಾಯ್ಸ್ ನ ನಾನ್ ನನ್ನ ರೂಮಲ್ಲಿ ಕೇಳ್ದೆ. ಇದ್ರ ಬಗ್ಗೆ ನಿನಗೇನು ಗೊತ್ತಿಲ್ವಾ? ಹೇಳು. ನನ್ನನ್ನ ಇಲ್ಲಿಂದ ಕಳ್ಸೋದಕ್ಕೆ ನೀನ್ ಇದನ್ನೆಲ್ಲ ಮಾಡ್ತಿದ್ಯಾ ಅಂದ್ರೆ ತುಂಬಾ ಕಷ್ಟಪಡ್ಬೇಡ. ನಿಮ್ಮಮ್ಮ ಬಂದ್ಮೇಲೆ ನಾನೇ ಹೊಟ್ಟೋಗ್ತೀನಿ. ಟೀಚರ್, ಟೀಚರ್, ಐ ಆಮ್ ಸಾರಿ. ಇಟ್ಸ್ ಓಕೆ. ಟೀಚರ್, ನೀವೇನಾ ಆ ಫೋಟೋ ಡ್ರಾ ಮಾಡಿದ್ದು? ಇಲ್ಲ, ಬೇರೆ ಯಾರೋ ಬರ್ಕೊಟ್ರು. ಟೀಚರ್, ಈಗಲೂ ನನ್ನ ಮೇಲೆ ಕೋಪ ಇದೆಯಾ? ನಾನು ಎಲ್ಲದಕ್ಕೂ ಸಾರಿ ಕೇಳಿಬಿಟ್ಟೆ ಅಲ್ವಾ? ಬಿ ಫ್ರೆಂಡ್ಸ್. ಇದಿನ್ನೊಂದು ಟ್ರಿಕ್ಕಾ? ಫ್ರೆಂಡ್ಸ್. ಫ್ರೆಂಡ್ಸ್. ನಿಮಗೆ ನಮ್ಮ ಗ್ರ್ಯಾಂಡ್ ಮಾ ಇಷ್ಟ ಆದ್ರೆ ಟೀಚರ್? ಅದಕ್ಕೇನೆ ಬರ್ತಿದ್ದು. ನೀವೇ ಬರ್ದಿದ್ದಾ? ನಾನು ಗ್ರ್ಯಾಂಡ್ ಮಾ ಜೊತೆಗೆ ತೆಗೆಸ್ಕೊಂಡಿರೋ ತುಂಬ ಫೋಟೋ ಅಮ್ಮನ ಮೊಬೈಲಲ್ಲಿದೆ. ಆದರೆ ಫೋನ್ ಕಳೆದೋಯ್ತು. ಅದರಿಂದ ಯಾವ ಫೋಟೋಸ್ ಕಾಣಿಸ್ತಾ ಇಲ್ಲ. ನಿಕ್ಕಿ, ನಿನಗಿದ್ದಾಗೇನೆ ನನಗೊಬ್ರು ಗ್ರ್ಯಾಂಡ್ ಮಾ ಇದ್ರು. ನೀನು ನಿನ್ನ ಗ್ರ್ಯಾಂಡ್ ಮಾ ಜೊತೆ ಎಷ್ಟು ಕ್ಲೋಸ್ ಆಗಿದೆಯೋ ನಾನು ನನ್ನ ಗ್ರ್ಯಾಂಡ್ ಮಾ ಜೊತೆಗೆ ಅಷ್ಟೇ ಕ್ಲೋಸ್ ಆಗಿದ್ದೆ. ಹಾಗಾದರೆ ಯಾಕೆ ನಿಮ್ಮ ಗ್ರ್ಯಾಂಡ್ ಮಾನ ಕರ್ಕೊಂಬರ್ಲಿಲ್ಲ? ನನ್ನ ಗ್ರ್ಯಾಂಡ್ ಮಾ ತೀರ್ಕೊಂಡ್ಬಿಟ್ರು. ಹಾಗಾದರೆ ನಿಮ್ಮಪ್ಪ ಅಮ್ಮ ಎಲ್ಲಿ? ನಾನು ಚಿಕ್ಕವಳಿದ್ದಾಗ ಅವರಿಬ್ಬರು ಒಂದು ಮೇಜರ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಅದೆಲ್ಲ ಆದಮೇಲೆ ನಾನು ಬೆಳೆದಿದ್ದು ನನ್ನ ಗ್ರ್ಯಾಂಡ್ ಮಾ ಹತ್ರ. ಸ್ವಲ್ಪ ದಿನಗಳ ಹಿಂದೆ ಅವರು ತೀರ್ಕೊಂಡ್ಬಿಟ್ರು. ನಿಮ್ಮ ಅಪ್ಪ ಎಲ್ಲಿದ್ದಾರೆ? ನಾನು ಚಿಕ್ಕವಳಾಗಿರುವಾಗ ಅಪ್ಪ ಅಮ್ಮ ಜಗಳ ಆಡ್ಕೊಂಡು ಇಬ್ಬರು ಬೇರೆ ಆಗಿಬಿಟ್ರು. ಆದರೆ ನೋಡೋದಕ್ಕೆ ಒಂದಿನನೂ ಬರಲೇ ಇಲ್ಲ. ಪರವಾಗಿಲ್ಲ ಬಿಡು. ಆ ಪೇಂಟಿಂಗ್ನ ನಿನಗೆ ಗಿಫ್ಟಾಗಿ ಕೊಟ್ಟಿದ್ದಕ್ಕೇನೆ ಅಲ್ವಾ ನಿನ್ನ ಕೋಪ ಫ್ರೆಂಡ್ಶಿಪ್ ಆಗಿ ಬದಲಾಗಿದ್ದು? ಇದು ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ಬಂದ ದಿನಾನೇ ನಿನಗೆ ಪೇಂಟಿಂಗ್ನ ಗಿಫ್ಟಾಗಿ ಕೊಡ್ತಿದ್ದೆ. ಹಾಗೇನೂ ಇಲ್ಲ. ಗ್ರ್ಯಾಂಡ್ ಮಾ ನಿಮ್ಮ ಹತ್ರ ಸಾರಿ ಕೇಳಕ್ಕೆ ಹೇಳಿದ್ರು, ಅದಕ್ಕೆ ಕೇಳಿದೆ. ನಿನ್ನೆ ನಿಮಗೆ ಭಯಪಡಿಸಿದ್ದು ನಾನಲ್ಲ, ಗ್ರ್ಯಾಂಡ್ ಮಾ. ನೀನು ಮತ್ತೆ ಮತ್ತೆ ನನ್ನ ಕಿಂಡಲ್ ಮಾಡ್ತಿದ್ಯಾ ತಾನೆ? ಇದೇನ ಹೇಳು ನಿನ್ನ ಫ್ರೆಂಡ್ಶಿಪ್ಪು? ನಿಮ್ಮನ್ನ ಕಿಂಡಲ್ ಮಾಡ್ತಿಲ್ಲ ಟೀಚರ್, ನಾನು ಹೇಳ್ತಿರೋದು ನಿಜಾನೇ. ಗ್ರ್ಯಾಂಡ್ ಮಾ ಇಲ್ಲೇ ಇದ್ದಾರೆ, ನನ್ನ ಹತ್ರ ಬಂದು ಆಗಾಗ ಮಾತಾಡ್ತಾರೆ. ಆ ಟ್ಯಾಬಲ್ಲಿರೋ ಎಲ್ಲ ರೆಕಾರ್ಡಿಂಗ್ಸ್ನ ನಾನು ಕೇಳಿದೆ. ನೈಟ್ ಆದ್ಕೊಳ್ಳೆ ಅದನ್ನು ಯಾರು ಪ್ಲೇ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ, ನಾನು ಅದನ್ನು ಪ್ಲೇ ಮಾಡ್ತಿಲ್ಲ ಟೀಚರ್. ಅದು ನಮ್ಮ ಗ್ರ್ಯಾಂಡ್ ಮಾ ವಾಯ್ಸು ಟೀಚರ್. ಗ್ರ್ಯಾಂಡ್ ಮಾಗೆ ಗೊತ್ತಿಲ್ಲದೇ ನಾನು ರೆಕಾರ್ಡ್ ಮಾಡಿದ್ದು.
ಅಮ್ಮನ್ನ ನಂಬಿಸೋದಕ್ಕೆ. ಅದನ್ನ ಪ್ಲೇ ಮಾಡಿದ್ರೆ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ನೀನು ಹತ್ರ ಸಾರಿ ಕೇಳ್ಕೊಂಡು ಬಂದಾಗ ನೀನು ಬದಲಾಗಿದೆಯಾ ಅಂತ ಅನ್ಕೊಂಡಿದ್ದೆ. ಒಂದು ಪ್ಲಾನ್ ವರ್ಕ್ ಆಗಿಲ್ಲ ಅಂತ ಇನ್ನೊಂದು ಪ್ಲಾನ್ ಜೊತೆ ಬಂದಿದ್ಯಾ? ಇದಕ್ಕೇನೆ ನಾನು ಯಾರ ಹತ್ರ ಏನೂ ಹೇಳೋದೇ ಇಲ್ಲ. ಯಾರು ನನ್ನ ನಂಬೋದೇ ಇಲ್ಲ. ಸುಮ್ಮನೆ ಹೇಳಿದ್ರೆ ನಿನ್ನ ಮಾತನ್ನ ಯಾರು ನಂಬಲ್ಲ. ನಿನ್ನ ಹತ್ರ ಪ್ರೂಫ್ ಇದೆಯಾ? ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಬನ್ನಿ ಟೀಚರ್. ಲೈಟ್ ಇದ್ರೆ ಗ್ರ್ಯಾಂಡ್ ಮಾ ಬರೋದಿಲ್ಲ. ಗ್ರ್ಯಾಂಡ್ ಮಾ, ನಾನೇ ನಿಕ್ಕಿ. ಗ್ರ್ಯಾಂಡ್ ಮಾ, ನೀನ್ ಹೇಳ್ದಂಗೆ ನಾನು ಟೀಚರ್ ಹತ್ರ ಸಾರಿ ಕೇಳ್ದೆ, ಆದ್ರೆ ಟೀಚರ್ ಇನ್ನೂ ನಂಬ್ತಾನೆ ಇಲ್ಲ. ಗ್ರ್ಯಾಂಡ್ ಮಾ, ನೀವೇ ಬಂದ್ ಹೇಳಿ. ಅವ್ರನ್ನ ಭಯ ಪಡಿಸಿದ್ ನಾನಲ್ಲ, ನೀವೇ ಅಂತ ಬಂದ್ ಹೇಳಿ. ಗ್ರ್ಯಾಂಡ್ ಮಾ, ಇವಾಗ ನೀವ್ ಆಚೆ ಬಂದಿಲ್ಲ ಅಂದ್ರೆ ಟೀಚರ್ ನಾನ್ ಸುಳ್ಳು ಹೇಳ್ತಿದೀನಿ ಅಂತ ಅನ್ಕೊಳ್ತಾರೆ. ಪ್ಲೀಸ್ ಆಚೆ ಬನ್ನಿ. ಪ್ಲೀಸ್ ಆಚೆ ಬನ್ನಿ. ಗ್ರ್ಯಾಂಡ್ಮಾ, ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ, ಆದರೆ ನನ್ನ ನಂಬಿಸೋದಕ್ಕೆ ಈ ಆ್ಯಕ್ಟಿಂಗ್ ಸಾಕಾಗಲ್ಲ. ನಿಕ್ಕಿ, ಸ್ಟಾಪ್ ಇಟ್. ನಿಕ್ಕಿ, ಸರಿ, ನೀನ್ ಹೇಳಿರೋ ಹಾಗೆ ಗ್ರ್ಯಾಂಡ್ ಮಾ ಇಲ್ಲೇ ಇದ್ದಾರೆ. ನಾನ್ ನಂಬ್ದೆ, ಓಕೆನಾ? ತಮಾಷೆ ಮಾಡಿದ್ ಸಾಕು, ಬಾ ಹೋಗೋಣ. ಟೀಚರ್. ಹೇ, ನಿಕ್ಕಿ, ನಿಕ್ಕಿ, ಏ ನಿಕ್ಕಿ, ನಿಕ್ಕಿ, ಓಪನ್ ದ ಡೋರ್. ಬಾಗಲ್ ತೆಗಿ ಅಂತ ಹೇಳ್ತಿದ್ದೀನಿ ತಾನೆ. ನಿಮ್ಗೆ ಗ್ರ್ಯಾಂಡ್ ಮಾ ಇಲ್ಲೇ ಇದ್ದಾರೆ ಅಂತ ಪ್ರೂವ್ ಮಾಡ್ಬೇಕು ಅಲ್ವಾ? ಗ್ರ್ಯಾಂಡ್ ಮಾ ಇಲ್ಲೇ ಇದ್ದಾರೆ. ನಿಕ್ಕಿ, ಆಟ ಆಡದೆ ಸುಮ್ಮನೆ ಡೋರ್ ಓಪನ್ ಮಾಡು. ಟೀಚರ್, ನಿಕ್ಕಿ, teacher. Now you can see me. Teacher. Teacher. Teacher.
ಲೈಟ್ ಹಾಕಿದ್ರೆ ಗ್ರ್ಯಾಂಡ್ ಮಾ ಬರೋದಿಲ್ಲ. ಹಾಯ್ ಕಣೆ, ಹೇಳಿ ಏನಾಯ್ತು? ಅವ್ರಿಗೆ ಕಾಲ್ ಮಾಡಿದೆ, ಆದರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಸರಿ, ನೀನು ಯಾವಾಗ ಬರ್ತೀಯಾ? ನನಗೆ ಗೊತ್ತಿಲ್ಲ, ಆದರೆ ನನ್ನಿಂದ ಇಲ್ಲಿ ಇರೋಕ್ಕಾಗ್ತಿಲ್ಲ. ಆ ಚಿಕ್ಕ ಹುಡುಗಿನ ಒಬ್ಬಳನ್ನೇ ಬಿಟ್ಟು ನೀನು ಬರೋದು ನನಗೆ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ನಿನ್ನನ್ನು ನಂಬೆ ತಾನೇ ಮಗುನ ನಿನ್ನ ಹತ್ರ ಬಿಟ್ಟು ಹೋಗಿರೋದು. ಅವಳಿಗೇನಾದರೂ ಆಯಿತು ಅಂದರೆ ನಿನ್ನ ರೆಸ್ಪಾನ್ಸಿಬಿಲಿಟಿನೇ. ಇವತ್ತೊಂದು ನೈಟು ಹೇಗಾದರೂ ಅಡ್ಜಸ್ಟ್ ಮಾಡ್ಕೊ. ನಾಳೆ ಅವ್ರ ಅಮ್ಮನ ಹತ್ರ ಮಾತಾಡಿ ನೀನು ಬಂದ್ಬಿಡು. ಇಲ್ಲಿ ನೋಡು, ಇದೊಂದು ಸಜೆಷನ್ ಅಷ್ಟೇ. ಅಲ್ಲಿ ಏನ್ ಸಿಚುವೇಶನ್ ಇದೆ ಅಂತ ನಿನಗೆ ಮಾತ್ರ ಗೊತ್ತು. ನೀನ್ ಬರೋದಾದ್ರೆ ಹೇಳು, ನಾನು ಬಂದು ನಿನ್ನ ಪಿಕ್ ಮಾಡ್ತೀನಿ. ಇವಾಗ ನನ್ಗೇನ್ ಡೌಟು ಅಂದ್ರೆ ಅಲ್ಲಿ ನಡೀತಾ ಇರೋದೆಲ್ಲ ಅಮ್ಮ ಮತ್ತೆ ಮಗಳು ಪ್ಲಾನ್ ಮಾಡಿ ಏನಾದ್ರು ಮಾಡ್ತಿದಾರ ಅಂತ. ಅವ್ರ ಮಗಳನ್ನ ನಿನ್ ಹತ್ರ ಬಿಟ್ಟು ಹೋಗೋದಕ್ಕೂ ಅಲ್ಲಿ ನಡೀತಾ ಇರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಹಲೋ, ಏನಾಯ್ತು? ಯಾಕೆ ಸೈಲೆಂಟ್ ಆಗಿದ್ಯಾ? ಹಲೋ ಹಲೋ, ನಾನು ಹಿಂಗೆ ವಾಪಸ್ ಕಾಲ್ ಮಾಡ್ತೀನಿ. ಓಕೆ. ಟೀಚರ್, ನೀವು ಇಲ್ಲಿಂದ ಹೋಗ್ತಿದ್ದೀರಾ? ಟೀಚರ್, ನೀವು ಹೇಳಿದ್ದಕ್ಕೆ ತಾನೇ ನನ್ನ ಗ್ರ್ಯಾಂಡ್ ಮಾ ಇಲ್ಲೇ ಇದ್ದಾರೆ ಅಂತ ಪ್ರೂವ್ ಮಾಡಿದ್ದು. ನಿಮಗೆ ಭಯ ಆಗ್ತಿದ್ರೆ ನೀವು ಹೋಗಿ, ನಾನು ಅಮ್ಮ ಹತ್ರ ಹೇಳ್ಕೊಳ್ತೀನಿ.
ಯಾರು? ನಾನೇ ಗ್ರ್ಯಾಂಡ್ ಮಾ. ಭಯಪಡ್ಬೇಡಿ ಟೀಚರ್, ನಾನೇ ನಿಕ್ಕಿ. ಊಟಕ್ಕೆ ಬರ್ತೀರಾ ಟೀಚರ್? ಇಲ್ಲ. ತುಂಬ ಹಸುವಾಗ್ತಿದೆ, ನಿಮಗೋಸ್ಕರ 10 ನಿಮಿಷ ವೆಯ್ಟ್ ಮಾಡ್ತೀನಿ. ಅದಾದ್ಮೇಲೆ ಒಬ್ಳೇ ತಿಂತೀನಿ. ನೀನು ಊಟ ಆದ್ರೂ ಮಾಡು, ಹಾಗೆ ಆದ್ರೂ ಮಲ್ಕೋ, ಏನಾದ್ರೂ ಮಾಡ್ಕೋ. ನನ್ನನ್ನು ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಬಿಡ್ತೀಯಾ? ನೀವು ರೂಮ್ ಒಳಗಡೆ ಇದ್ದು ಯಾವ ಪ್ರಯೋಜನನೂ ಇಲ್ಲ. ಗ್ರ್ಯಾಂಡ್ ಮಾ ಯಾವಾಗ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಬರ್ತಾರೆ. ನಿಕ್ಕಿ, ನಾನು ಹೇಳ್ದೆ ಅಲ್ವಾ, ನನಗೆ ಹಸಿವಿಲ್ಲ. ಏನು ಬೇಡ, ನನಗೆ ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್. ನಿಕ್ಕಿ, ನಿನಗೆ ಹೇಳ್ತಾ ಇರೋದು. ನಿಕ್ಕಿ,
ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಭಯ ಪಡಬೇಡಿ ಟೀಚರ್, ನಾನೇ ನಿಕ್ಕಿ. ಗ್ರ್ಯಾಂಡ್ ಮಾ ಹೊರಟೋದ್ರು. ನನ್ಗೇನು ಮಾಡ್ಬೇಡ, ನಾನು ಹೊರಟೋಗ್ತೇನೆ. ಟೀಚರ್, ನೀವ್ಯಾಕೆ ಭಯ ಪಡ್ತಿದ್ದೀರಾ? ಗ್ರ್ಯಾಂಡ್ ಮಾ ನಿಮ್ಗೇನು ಮಾಡೋದಿಲ್ಲ. ಗ್ರ್ಯಾಂಡ್ ಮಾಗೆ ನೀವಂದ್ರೆ ತುಂಬಾ ಇಷ್ಟ, ಅದಕ್ಕೇನೆ ನಿಮ್ಮ ಹತ್ರ ಸಾರಿ ಕೇಳಕ್ ಹೇಳಿದ್ರು. ನೀವು ಭಯ ಪಡ್ತಿದ್ದೀರಲ್ಲ, ಅದೇ ಸಮಸ್ಯೆ. ನಾನು ನಂಬಿ ಟೀಚರ್, ನಾನು ಹೇಳ್ತಿರೋದೆಲ್ಲ ನಿಜಾನೇ ಟೀಚರ್. ನಿಮಗ್ ಭಯ ಪಡಿಸ್ಬೇಕು ಅಂತ ಇದ್ರೆ ಯಾವಾಗ್ಲೂ ಭಯ ಪಡಿಸ್ತಿದ್ರು. ಗ್ರ್ಯಾಂಡ್ ಮಾ ನಿಮ್ಗೆ ಏನು ಮಾಡೋದಿಲ್ಲ. ನಿಮ್ಗಿಂತ ಮುಂಚೆ ಬಂದಿದ್ದ ಟೀಚರ್ ಎಲ್ಲ ತುಂಬಾ ಹರ್ಟ್ ಮಾಡಿದ್ರು. ಅದಕ್ಕೋಸ್ಕರನೇ ಗ್ರ್ಯಾಂಡ್ ಮಾ ಅವ್ರನ್ನೆಲ್ಲ ಓಡಿಸ್ಬಿಟ್ರು. ನಿಮ್ಮನ್ನ ಮೀಟ್ ಮಾಡಕ್ಕೇನೆ ಗ್ರ್ಯಾಂಡ್ ಮಾ ಇಲ್ಲಿಗೆ ಬರೋದು. ಆದ್ರೆ ಗ್ರ್ಯಾಂಡ್ ಮಾ ಬಂದಾಗೆಲ್ಲ ನೀವು ಭಯ ಪಡ್ಕೊಳ್ತೀರಾ. ಟೀಚರ್, ನಾನ್ ನಿಮ್ಗೊಂದ್ ವಿಷಯ ಹೇಳ. ಗ್ರ್ಯಾಂಡ್ ಮಾ ಇನ್ನೂ ಇಲ್ಲೇ ಇದ್ದಾರೆ, ಅದು ಡೈನಿಂಗ್ ರೂಮ್ ಅಲ್ಲಿ. ನಿಮ್ಮನ್ನು ಕರ್ಕೊಂಬರಕ್ ಕೇಳಿದ್ದೇನೆ ಗ್ರ್ಯಾಂಡ್ ಮಾ. ನಾನ್ ಬರೋದಿಲ್ಲ, ನನ್ಗೇನು ಮಾಡ್ಬೇಡ. ನಾನ್ ನಾಳೆನೆ ಹೊರಟೋಗ್ತೇನೆ. ಪ್ಲೀಸ್ ನನ್ಗೇನು ಮಾಡ್ಬೇಡ. ಓಕೆ, ನೀವು ಬರೋದಿಲ್ಲ ಅಂತ ನಾನು ಗ್ರ್ಯಾಂಡ್ ಮಾ ಹತ್ರ ಹೇಳ್ತೀನಿ, ಅವರೇ ಡಿಸೈಡ್ ಮಾಡ್ಕೊಳ್ಳಿ. ಟೀಚರ್, ಇವಾಗ ನನ್ನ ಜೊತೆ ನೀವು ಬರ್ಲಿಲ್ಲ ಅಂದ್ರೆ ಗ್ರ್ಯಾಂಡ್ ಮಾನೇ ನಿಮ್ ನೋಡಕ್ ಬರ್ತಾರೆ. ಇವಾಗ ನಾನಾದ್ರೂ ನಿಮ್ ಜೊತೆ ಇದ್ದೀನಿ. ನಿಕ್ಕಿ, ನಾನು ಬರ್ತೀನಿ. ಗ್ರ್ಯಾಂಡ್ ಮಾ ವೇಟ್ ಮಾಡ್ತಿದ್ದಾರೆ, ಬನ್ನಿ ಟೀಚರ್, ಬನ್ನಿ. ನಾನ್ ಜೊತೆಗಿದ್ದೀನಿ ತಾನೆ, ಬನ್ನಿ. ಬನ್ನಿ ಟೀಚರ್. ಭಯ ಪಡ್ದೇನೆ ಬನ್ನಿ ಟೀಚರ್, ಧೈರ್ಯವಾಗಿ ಬನ್ನಿ ಟೀಚರ್. ಭಯ ಪಡಬೇಡಿ, ಬನ್ನಿ ಟೀಚರ್. ಕುತ್ಕೊಳ್ಳಿ. ಗ್ರ್ಯಾಂಡ್ ಮಾ, ಟೀಚರ್ ತುಂಬಾ ಭಯ ಪಡ್ತಿದ್ದಾರೆ. ಯಾಕೆ ಟೀಚರ್ ಊಟನೇ ಮಾಡ್ತಾ ಇಲ್ಲ? ನಿಕ್ಕಿ, ಟೀಚರ್ಗೇನಾದ್ರೂ ತಿನ್ನಕ್ ಕೊಡು. ಊಟ ಮಾಡಿ ಟೀಚರ್. ಅದು ನಿಕ್ಕಿ ಹೇಳಿದ್ಲಲ್ವಾ, ನಾನ್ ನಿಮ್ಗೇನು ಮಾಡಲ್ಲ ಅಂತ. ಆದ್ರೂ ಇಷ್ಟೊಂದು ಯಾಕೆ ಭಯ ಪಡ್ತಿದ್ದೀರಾ ಟೀಚರ್? ನಿನ್ನ ಈ ಭಯನೇ
ನನ್ನ ನಿನ್ ಮುಂದೆ ಕರ್ಕೊಂಡ್ ಬಂತು. ಇಲ್ಲಿ ಬಂದ್ ಹೊಸ್ರಲ್ಲಿ ನನ್ ಬಗ್ಗೆ ನಿನ್ಗೇನು ಗೊತ್ತಿರ್ಲಿಲ್ಲ. ಅದಕ್ಕೆ ನೆಮ್ಮದಿಯಾಗಿದ್ದೆ. ನೆನ್ಪಿದ್ಯಾ? ನನ್ನ ಆತ್ಮ ಇಲ್ಲೇ ಇದೆ ಅಂತ ನಿಕ್ಕಿ ಹೇಳಿದ್ಮೇಲೆ ನೀನ್ ಹೆದರ್ಕೊಳಕ್ ಶುರು ಮಾಡ್ದೆ. ನೀನ್ ಹಾಗೆ ಭಯ ಪಡೋದಕ್ಕೆ ನಾನ್ ನಿನ್ ಮುಂದೆ ಬರ್ಬೇಕಾಯ್ತು. ಸತ್ ಹೋದವರು ಜೀವಂತವಾಗಿರೋರ ಪಕ್ಕದಲ್ಲಿ ಹೋಗೋದಕ್ಕೆ ಒಂದೇ ಕಾರಣ ಇರೋದು, ಭಯ. ನೀನು ನಿನ್ ಮುಂಚೆ ಬಂದಿದ್ದ ಟೀಚರ್ಸು ನಿಕ್ಕಿ ಕಡೆಯಿಂದ ನನ್ ಬಗ್ಗೆ ತಿಳ್ಕೊಂಡು ಭಯ ಪಡ್ತಾ ಇದ್ರು. ನಿಮ್ಗಳ ಭಯನೇ ನಾನ್ ನಿಮ್ ಮುಂದೆ ಬರೋದಕ್ ಕಾರಣ. ಆದ್ರೆ ನನ್ ಮಗಳು, ಅವಳು ಮಾತ್ರ ಇದುವರೆಗೂ ನನ್ ಬಗ್ಗೆ ಭಯ ಪಡಲ್ಲ. ಅದಕ್ಕೆ ನನಗೆ ಅವಳ ಮುಂದೆ ಹೋಗೋಕ್ಕಾಗಲ್ಲ. ಇವತ್ತಿನವರೆಗೂ ಅವಳು ಭಯ ಪಡೋಲ್ಲ. ಯಾಕಂದ್ರೆ ನಾನು ಅವಳಮ್ಮ. ಆತ್ಮ ಅಂದ್ರೆ ಎಲ್ರಿಗೂ ಭಯನೇ. ಆದ್ರೆ ಪ್ರಪಂಚದಲ್ಲಿ ಅಮ್ಮ ಅನ್ನೋ ಆತ್ಮಕ್ಕೆ ಯಾರೂ ಭಯ ಪಡಲ್ಲ. ನಾನ್ ನಿನ್ ಮುಂದೆ ಈಗ ಕುತ್ಕೊಂಡು ಮಾತಾಡ್ತಿರೋ ತರ ನಾನ್ ನನ್ನ ಮಗಳ ಜೊತೆ ಮಾತಾಡ್ಬೇಕು. ಒಂದ್ಸಲ ಆದ್ರೂ ಅವಳನ್ನ ನೋಡ್ಬೇಕು. ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅಂತ ನಿಕ್ಕಿ ತುಂಬಾ ಸಲ ಅವಳ ಹತ್ರ ಹೇಳಿದ್ರು. ಅವಳು ಇಲ್ಲಿವರೆಗೂ ನಂಬಲೇ ಇಲ್ಲ. ನಿಕ್ಕಿ ಹೇಳಿದ್ರೆ ನಂಬಲ್ಲ, ಆದ್ರೆ ಟೀಚರ್ ಹೇಳಿದ್ರೆ ಅವಳು ಖಂಡಿತ ನಂಬ್ತಾಳೆ. ಅವಳು ಹಾಗೆ ನಂಬಿದ್ರೆ, ನೀನ್ ಅವಳನ್ನ ನಂಬಿಸಿದ್ರೆ ಅವಳು ಭಯ ಪಡ್ತಾಳೆ. ಆಗ್ಲೇ ಅವಳನ್ನ ನಾನು ನೋಡೋಕ್ಕಾಗೋದು, ಅವಳ ಹತ್ರ ಮಾತಾಡೋಕ್ಕಾಗೋದು. ಅದಕ್ಕಾಗೆ ನಾನು ನಿಮ್ಮನ್ನ ನೋಡ್ಬೇಕು ಅಂದಿದ್ದು. ಇದಕ್ ಮುಂಚೆ ನಾನು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ನನ್ನ ಆಸೆನ ಹೇಳಿರ್ಲಿಲ್ಲ. ಅವರೆಲ್ಲ ದುಡ್ಡುಗೋಸ್ಕರ ಬಂದವರು. ಪ್ರಿಯಾ ಇಲ್ದೇ ಇರುವಾಗ ನಿಕ್ಕಿನ ಟಾರ್ಚರ್ ಮಾಡ್ತಿದ್ರು. ಆದ್ರೆ ನೀನ್ ಆ ಥರ ಅಲ್ಲ. ನಿನ್ನ ತೊಂದರೆಗಳೆಲ್ಲ ನನಗ್ ಗೊತ್ತು. ನಿನ್ ಗಂಡ ತುಂಬಾ ಕೆಟ್ಟವನು ಅಂತ ಗೊತ್ತಾದ್ಮೇಲೆ ಅವನಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ನೀನ್ ಈ ಕೆಲ್ಸಕ್ ಬಂದಿದ್ಯಾ. ನಾನ್ ನಿನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಆಸೆ ನಿನ್ ಹತ್ರ ಹೇಳ್ಕೊಂಡೆ. ನಿನ್ನಿಂದ ನನಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ. ನಿನ್ನಿಂದ ಮಾತ್ರ ಆಗುತ್ತೆ. ನನಗೆ ಹೆಲ್ಪ್ ಮಾಡ್ತೀಯಾ? ನಿನ್ನೊಳಗಿರೋ ಭಯ ಹೊರಟೋಯ್ತು ಅಂದ್ರೆ ನಾನ್ ನಿನ್ ಮುಂದೆ ಬರೋಕ್ಕಾಗಲ್ಲ. ಅದಕ್ ಮುಂಚೆ ಒಂದಿನ ಪ್ರಿಯಾ ಭಯ ಪಟ್ರೆ ನಾನು ಅವಳ ಮುಂದೆ ಬರಬಹುದು. ಭಯನೇ ಪಡ್ದೆ. ನಿಕ್ಕಿ ನಿಮ್ಮನ್ನ ನೋಡ್ತಾನೆ ಇದ್ದಾಳೆ. ನಿಕ್ಕಿ ಚಿಕ್ಕ ಹುಡುಗಿ. ಅವಳ ಮನ್ಸನ್ನ ಕಂಟ್ರೋಲ್ ಮಾಡಿದ್ರೆ ಭಯ ಪಡಿಸೋ ಅವಶ್ಯಕತೆ ಇಲ್ಲ. ಗ್ರ್ಯಾಂಡ್ ಮಾ, ಟೀಚರ್ ನಾಳೆ ಇಲ್ಲಿಂದ ಹೋಗ್ತಾ ಇದ್ದಾರೆ. ನನ್ನ ಅನುಮತಿ ಇಲ್ದೆ ಟೀಚರ್ ಎಲ್ಲೂ ಹೋಗೋಕ್ಕಾಗಲ್ಲ. ಹೋಗ್ತೀಯಾ? ಪ್ರಿಯಾ ನಾಳೆ ಬರ್ತಾಳೆ. ನಾನು ಇಲ್ಲೇ ಇದ್ದೀನಿ ಅನ್ನೋ ನಿಜಾನ ನಾಳೆ ಹೇಳ್ಬೇಕು. ಅವಳನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು. ಕರ್ಕೊಂಡ್ ಬರ್ತೀಯಲ್ವಾ? ಹೇಳಿದ್ದನ್ನೆಲ್ಲ ನೆನ್ಪಲ್ಲಿಟ್ಕೋ. ನಾಳೆ ನಿನ್ನನ್ನು ನಾನು ನೋಡ್ತೀನಿ. ಟೀಚರ್, ಗ್ರ್ಯಾಂಡ್ ಮಾ ಹೋಗ್ಬಿಟ್ಟು. ನಾನು ಹೇಳ್ದೆ ತಾನೆ ಗ್ರ್ಯಾಂಡ್ ಮಾ ಏನು ಮಾಡಲ್ಲ ಅಂತ. ಈಗ ನಾನ್ ಬಚ್ಚಿಡ್ಕೊಳ್ತೀನಿ, ನೀವು ಇವತ್ತಿಗೆ ಸಾಕು, ನಾಳೆ ಆಟ ಆಡೋಣ. ಇನ್ನು ಒಂದ್ಸತಿ ಪ್ಲೀಸ್. ಅಮ್ಮ, ಅಮ್ಮ. ಹಾಯ್. ಹೌದು, ನಾನು ಹೋಗಿದ್ 2 ದಿನದಲ್ಲಿ ಏನ್ ಮ್ಯಾಜಿಕ್ ಆಗೋಯ್ತು ಇಲ್ಲಿ? ನೀವಿಬ್ರು ಇಷ್ಟು ಬೇಗ ಅದ್ ಹೇಗೆ ಇಷ್ಟು ಫ್ರೆಂಡ್ಸ್ ಆಗೋಗ್ಬಿಟ್ರಿ? ಹೌದು, ಏನೋ ಹೇಳ್ಬೇಕು ಅಂತ ಹೇಳಿದ್ರಲ್ಲ, ಏನು? ಅದು ಅರ್ಜೆಂಟ್ ಏನೂ ಇಲ್ಲ ಅಂದ್ರೆ ನಾವು ನಾಳೆ ಮಾತಾಡ್ಬೋದಾ ಪ್ಲೀಸ್?
ತುಂಬ ಟಯರ್ಡ್ ಆಗಿದೆ. ಓಕೆ, ನೀವು ರೆಸ್ಟ್ ಮಾಡಿ. ಹೋಗ್ಬೇಕಾದ್ರೆ ಆ ಡೋರ್ನ ಸ್ವಲ್ಪ ಕ್ಲೋಸ್ ಮಾಡ್ಕೋತೀರಾ? ಥ್ಯಾಂಕ್ ಯು. ಟೀಚರ್, ನಾನು ಮೊದಲನೇ ಸಲ ನಿಮ್ಮನ್ನ ನೋಡಿದಾಗಲೇ ನಾನು ಹೇಳಿದೆ ಅಲ್ವಾ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ಅಂತ. ಅದು ನಾನು ಸುಮ್ಮನೆ ಹೇಳಲಿಲ್ಲ. ಆ ನಂಬಿಕೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಒಬ್ಬ ಫ್ರೆಂಡ್ ಆಗಿ, ಸಿಸ್ಟರ್ ಆಗಿ, ಫ್ಯಾಮಿಲಿಯವ್ರ ಥರ ಹಾಗೆ ಅನ್ನಿಸ್ತೀರಾ. ಹೌದು, ಅದು ಹೇಗೆ 2 ದಿನದಲ್ಲಿ ಫ್ರೆಂಡ್ಸ್ ಆಗಿಬಿಟ್ರಿ ಅಂತಾನೆ ನನಗೆ ಆಶ್ಚರ್ಯ ಆಗ್ತಾ ಇರೋದು. ನೀವು ಈ ಕೆಲಸನೇ ಬಿಟ್ಟು ಹೋಗ್ಬಿಡ್ತೀರೇನೋ ಅಂತ ನಾನು ಅಂದ್ಕೊಂಡಿದ್ದೆ. ನೆನ್ನೆ ನೈಟ್ ಆ ಆಶ್ಚರ್ಯ ನಡೆದಿರಲಿಲ್ಲ ಅಂದಿದ್ರೆ ನಾನು ನೆನ್ನೆನೇ ಖಂಡಿತ ಹೋಗ್ತಿದ್ದೆ. ಆಶ್ಚರ್ಯನಾ? ಅಂಥದ್ದೇನು ನಡೀತು? ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ಬೋದಾ? ಏನಾದರೂ ಕೇಳೋದಕ್ಕೆ ಪರ್ಮಿಷನ್ ತಗೊಳಕ್ಕೆ ಇದೇನು ಕೋರ್ಟಾ? ಧೈರ್ಯವಾಗಿ ಕೇಳಿ. ನಿಕ್ಕಿ ಈವಾಗಲೂ ಅವಳು ಗ್ರ್ಯಾಂಡ್ ಮನ ಮಿಸ್ ಮಾಡ್ಕೋತಿರೋದು ಗೊತ್ತಾಗ್ತದೆ. ಹಾಗೆ ನೀವು ನಿಮ್ಮ ತಾಯಿನ ಮಿಸ್ ಮಾಡ್ಕೋತಿದ್ದೀರಾ? ತುಂಬ ತುಂಬ ಮಿಸ್ ಮಾಡ್ಕೋತೀನಿ. ನಮ್ಮ ಅಮ್ಮನ್ನ ಅವ್ರ ಲಾಸ್ಟ್ ಡೇಸಲ್ಲಿ ನನ್ನಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಆಗಲಿಲ್ಲ, ಕೇರ್ ಮಾಡೋದಕ್ಕಾಗಲಿಲ್ಲ. ಅಮ್ಮನ್ನ ನೋಡ್ಕೊಳ್ಳೋದಕ್ಕೆ ನರ್ಸ್ ಇದ್ರು. ಆದರೂ ಕೂಡ ನಾನು ಸದಾ ಅವ್ರ ಪಕ್ಕದಲ್ಲಿ ಇರಬೇಕು ಅಂತ ಆಸೆ ಪಡ್ತಿದ್ರು. ಹಠ ಕೂಡ ಮಾಡ್ತಿದ್ರು. ಆದರೆ ವರ್ಕಲ್ಲಿ ಬ್ಯುಸಿ ಆಗಿದ್ದರಿಂದ ಅಮ್ಮನ್ನ ಪಕ್ಕದಲ್ಲೇ ಇದ್ಕೊಂಡು ನೋಡ್ಕೊಳ್ಳೋದಕ್ಕಾಗಲೇ ಇಲ್ಲ. ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಅನ್ನೋ ಒಂದು ನಂಬಿಕೆ. ಆದರೆ ದಿಢೀರಂತ ಒಂದಿನ ಅವ್ರು ಹೋಗ್ಬಿಟ್ರು. ಅವ್ರು ಹೋಗಾದ್ಮೇಲೆ ನಾನು ಅಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡೆ. ಬರೀ ಮಿಸ್ ಅಂತ ಹೇಳೋದಕ್ಕಾಗಲ್ಲ, ಪಶ್ಚಾತ್ತಾಪ ಅಂತ ಹೇಳ್ತಾರಲ್ಲ, ಗಿಲ್ಟಿ. ನಾನಿನ್ನೂ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಅಮ್ಮನ ಜೊತೆ. ಅಮ್ಮನ್ನ ಕೇರ್ ಮಾಡೋದಕ್ಕಾಗ್ಲಿ, ಅವ್ರ ಆಸೆಗಳನ್ನ ಕೇಳಿ ಅರ್ಥ ಮಾಡ್ಕೊಡೋದಕ್ಕೆ ನನ್ನಿಂದ ಆಗ್ಲೇ ಇಲ್ಲ. ನಾನು ಹಾಗೆ ಮಾಡಿದ್ದಿದ್ರೆ, ಅಮ್ಮನ್ನ ಇನ್ನೂ ಚೆನ್ನಾಗಿ ಕೇರ್ ಮಾಡಿದ್ದಿದ್ರೆ, ಅವರು ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆ ಸಂತೋಷವಾಗಿರ್ತಿದ್ರು. ಐಮ್ ಸಾರಿ. ನಿಮ್ಮ ತಾಯಿನ ನೇರವಾಗಿ ನೋಡಬೇಕು ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿರೋದಿದೆಯಾ? ನೇರವಾಗಿ ನೋಡಿ ಅವ್ರ ಕಾಲಕ್ಕೆ ಬಿದ್ದು ಅವ್ರ ಹತ್ರ ಕ್ಷಮೆ ಕೇಳಬೇಕು ಅನ್ನೋ ಆಸೆ ಇದೆ. ಆದರೆ ಈಗ ಸಾಧ್ಯ ಇಲ್ವಲ್ಲ. ಖಂಡಿತ ಇದೆ. ನಿಮ್ಮ ಈ ಆಸೆ ನೆರವೇರುತ್ತೆ. ಅದೇಗೆ? ಗ್ರ್ಯಾಂಡ್ ಮಾ ಈ ಇದೊಂದು ಚಿಕ್ಕ ಅಮೌಂಟ್ ಅಷ್ಟೇ. ಫೈನಲ್ ಸೆಟ್ಲ್ಮೆಂಟ್ ಆದಮೇಲೆ ಫುಲ್ಲಾಗಿ ಕ್ಲಿಯರ್ ಮಾಡ್ತೀನಿ. ಜಾನ್,
ನೀನ್ ಯಾವತ್ತೂ ಹಣ ನೋಡದೆ ಇರೋದ್ರಿಂದ ನಿನಗ್ ಹಣನೇ ಮುಖ್ಯ ಅನ್ಸತ್ತೆ. ಆದ್ರಿಂದಾನೇ ಏನ್ ಬೇಕಾದ್ರೂ ಮಾಡ್ಬೋದು ಅಂತಾನು ನಿನ್ಗನ್ಸತ್ತೆ. ನಾನ್ ಮುಂಚೆಯಿಂದನೂ ತುಂಬಾ ಹಣ ನೋಡ್ಬಿಟ್ಟಿದ್ದೀನಿ, ಹಾಗಾಗಿ ಅದನ್ನ ತೋರಿಸಿ ನನ್ನ ಕೊಂಡ್ಕೊಳಕ್ಕಾಗಲ್ಲ. ಸಾರಿ. ದುಡ್ಡು ಬೇಡ ಅಂದ್ರೆ ಬೇಡ, ಆದ್ರೆ ನೀವು ಹೆಲ್ಪ್ ಮಾಡ್ಬೋದಲ್ವಾ? ಹೆಲ್ಪ್ ಮಾಡಲೇಬೇಕು ಮೇಡಮ್. ನೀವ್ ಕೇಳ್ತಾ ಇರೋ ಎವಿಡೆನ್ಸ್ ನನ್ನ ಹತ್ರ ಇದ್ರೆ ತಾನೇ ಕೊಡಕ್ಕಾಗತ್ತೆ. ಮೇಡಮ್, ನೀವು ಕೊಯಮತ್ತೂರಿಗೆ ಹೋಗಿದ್ದು, ಆ ಸಾಕ್ಷಿಯಾಗಿರೋ ಮನುಷ್ಯನ ಕಂಡಿಡ್ದಿದ್ದು, ನಮ್ಮ ಎದುರಾಗಿ ಎಲ್ಲ ಎವಿಡೆನ್ಸ್ನು ಕಲೆಕ್ಟ್ ಮಾಡಿದ್ದು, ಇದೆಲ್ಲ ಗೊತ್ತಾಗಿನೇ ನಾವು ಇಲ್ಲಿಗೆ ಬಂದಿರೋದು. ಕೇಸ್ದು ಫೈನಲ್ ಹಿಯರಿಂಗ್ಗೆ ಸ್ವಲ್ಪ ದಿನಾನೇ ಉಳಿದಿರೋದು. ಇವಾಗ ಹೋಗಿ ಪ್ರಾಸಿಕ್ಯೂಷನ್ ಲಾಯರ್ನ ನೋಡಿ ಇನ್ಫ್ಲುಯೆನ್ಸ್ ಮಾಡಕ್ ಟ್ರೈ ಮಾಡೋದು ಇಸ್ ಅ ಲೀಗಲ್ ಅಫೆನ್ಸ್, ಗೊತ್ತಲ್ವಾ? ಅದು ನನಗೆ ಗೊತ್ತು ಮೇಡಮ್, ಆದ್ರೆ ಈ ರೂಲ್ಸ್ ಇರೋದೇ ನಾವು ಬ್ರೇಕ್ ಮಾಡೋದಕ್ಕೆ ತಾನೆ. ಆಗ್ಲೇ ತಾನೇ ಪಾಪ ನಿಮ್ಮಂತ ಅಡ್ವೊಕೇಟ್ಸ್ಗೂ ಕೋರ್ಟ್ಗೂ ಕೆಲಸ ಇರುತ್ತೆ. ಇಲ್ಲಾಂದ್ರೆ ಏನ್ ಮಾಡ್ತೀರಾ? ಆಫೀಸಲ್ಲೇ ಕೂತ್ಕೊಂಡು ಸೊಳ್ಳೆ ಹೊಡಿತೀರಾ? ಮೇಡಮ್, ಈ ಕೇಸ್ನ ಕೋರ್ಟ್ಗೆ ತಗೊಂಡು ಹೋಗ್ದೇನೆ ಇಲ್ಲೇ ಮುಗಿಸ್ಬಿಡೋಣ. ಆಕ್ಚುಲಿ ನಮ್ಮ ಸೈಡಿಂದ ಒಂದು ತಪ್ಪು ನಡೆದೋಯ್ತು. ಆ ಹುಡುಗಿ ವಯಸ್ಸೇನು ಅಂತ ಆಕ್ಚುಲಿ ನಮಗ್ ಗೊತ್ತಿರ್ಲಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮಗೂ ಟೈಮ್ ಸಿಗ್ಲಿಲ್ಲ. ಕೆಲಸ ಮುಗ್ದಾದ್ಮೇಲೆ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸೋಣ ಅನ್ಕೊಂಡ್ವಿ, ಆದ್ರೆ ಆ ಹುಡುಗಿ ಸಾಯ್ತಾಳೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಮೇಡಮ್, ನೀವು ಈ ವಿಷಯಕ್ಕೆ ಎಂಟ್ರಿ ಆಗಿದ್ರಿಂದಾನೇ ಈ ಸಮಸ್ಯೆ ಎಷ್ಟು ದೊಡ್ಡದಾಗಿದ್ದು. ಇಲ್ಲ ಅಂದಿದ್ರೆ ನಾವು ಕೊಟ್ಟಿರೋ ದುಡ್ಡನ್ನು ತಗೊಂಡು ಆ ಹುಡುಗಿ ಮನೆಯವ್ರ ಇಷ್ಟೊತ್ತಿಗೆ ಎಲ್ಲೋ ಓಡೋಗಿರ್ತಿದ್ರು. ಮೇಡಮ್, ನಿಮ್ಮ ಹತ್ರ ಇರೋ ಆ ವಿಡಿಯೋ ಕ್ಲಿಪ್ ಅದು ಕೋರ್ಟ್ಗೆ ಹೋಯ್ತು ಅಂದ್ರೆ ಸ್ವಲ್ಪ ಅಸಹ್ಯ ಅನ್ಸುತ್ತೆ. ಅದನ್ನ ನಮಗೆ ಕೊಟ್ರೆ ನಾವಿಬ್ರು ಫ್ರೆಂಡ್ಸ್ ಆಗಿ ಹ್ಯಾಪಿಯಾಗಿ ಹೋಗ್ಬೋದು. ಎವಿಡೆನ್ಸ್ನ ನಾನು ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೀನಿ, ಬೇಕಾದ್ರೆ ಅಲ್ಲೇ ಬಂದು ತಗೊಳ್ಳಿ. ಅದೇನೆ ನಿಮ್ಗೂ ಒಳ್ಳೇದು, ಇಷ್ಟು ಖರ್ಚುನೂ ಆಗಲ್ಲ. ಅಂದ್ರೆ ಇದು ನಿಮ್ ಫೈನಲ್ ಡಿಸಿಷನ್? ನಿಮ್ಮ ಈ ನಿರ್ಧಾರದಲ್ಲಿ ಬದಲಾಯಿಸೋದಕ್ಕೆ ಏನಾದರೂ ಚಾನ್ಸ್ ಇದೆಯಾ? ಇಲ್ಲ. ಮಾರ್ಟಿನ್, ಸೂಟ್ ಕೇಸ್ ಅದ್ಕೋ. ಮೇಡಮ್ಗೆ ಇದರಲ್ಲಿ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇಲ್ಲ. ಮೇಡಮ್, ನೀವು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ರಿಂದ ಕೋರ್ಟಲ್ಲೇ ನೋಡ್ಕೊಳ್ಳೋಣ ಬಿಡಿ. ಹೇಗೂ ನೀವು ಆಸೆ ಪಡೋ ಥರನೇ ತೀರ್ಪು ಬರಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಚಿಕ್ಕ ಮಕ್ಕಳನ್ನ ರೇಪ್ ಮಾಡಿ ಮರ್ಡರ್ ಮಾಡಿರೋ ದೊಡ್ಡ ಮನುಷ್ಯರು, ಅವ್ರಿಗೆ ಅಗೇನ್ಸ್ಟ್ ಆಗಿ ನಾನ್ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ನ ಕೇಳ್ಕೊಂಡ್ ಬಂದಿದ್ದಾರೆ. ಅದನ್ನೇನಾದ್ರೂ ನಾನ್ ಇವ್ರು ಕೊಟ್ರೆ ಆ ಹೆಣ್ಮಗು ಅವ್ರ ಅಪ್ಪ ಅಮ್ಮಂಗೆ ನಾನ್ ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೊಳ್ಳೋದಕ್ಕೆ ಆಗಲ್ಲ. ನಾನು ನಿಮಗೆ ತುಂಬಾ ಕಷ್ಟ ಕೊಡ್ತಿದ್ದೀನಿ ಅಲ್ವಾ ಟೀಚರ್? ನೋನು, ಹಾಗೇನಿಲ್ಲ. ತುಂಬಾ ಕೆಲ್ಸಗಳು ಪೆಂಡಿಂಗ್ ಆಗಿದೆ. ನೀವು ಊಟ ಮಾಡಿ ಮಲ್ಕೊಳ್ಳಿ, ನನ್ ಮಾಮೂಲಿ ಲೇಟ್ ಆಗೇ ಆಗತ್ತೆ. ನೋಡಿದ್ಯಾ, ಮಾತಾಡ್ತೀಯಾ? ಅದು ಬಂದು ನಾನು ಅವ್ರ ಹತ್ರ ಹೇಳೋದಕ್ಕೆ ಮುಂಚೆನೆ ಅವ್ರು ಯಾವುದೋ ಕೇಸಲ್ಲಿ ಬ್ಯುಸಿ ಆಗಿಬಿಟ್ರು. ಹಾಗಾಗಿ ನಾನೇನು ಹೇಳೋಕ್ಕಾಗಲಿಲ್ಲ. ಅವಳು ಯಾವಾಗ್ಲೂ ಹಾಗೇನೆ, ಸತ್ಯನ ಗೆಲ್ಸೋಕೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಅವಳು ಕೇಸಲ್ಲಿ ಫೋಕಸ್ ಮಾಡ್ಲಿ, ಅವಳು ಖಂಡಿತ ಕೇಸ್ ಗೆಲ್ತಾಳೆ. ಆ ಸಂತೋಷದಲ್ಲಿದ್ದಾಗ ನೀನ್ ನನ್ನ ಬಗ್ಗೆ ಅವಳಿಗೆ ಹೇಳು. ನನ್ನ ಮನೆಗೆ ಹೋಗ್ಬೇಕು. ಒಂದು ಆತ್ಮದ ಆಸೆನ ಈಡೇರ್ಸೋಕೆ ನೀನ್ ಕಷ್ಟ ಪಡೋದ್ರಲ್ಲಿ ತಪ್ಪಿಲ್ಲ. ನಾನು ನಿನ್ನ ಹತ್ರ ಹೇಳ್ದೆ, ನನ್ನ ಪರ್ಮಿಷನ್ ಇಲ್ದೆ ನೀನೆಲ್ಲೂ ಹೋಗೋಕ್ಕಾಗಲ್ಲ. ಈಗ ನೀನ್ ನಿನ್ ರೂಮ್ಗೆ ಹೋಗು. ಇಲ್ಲಿದ್ದ ನೀನು ಹೋಗೋ ಟೈಮ್ ಬಂದ್ರೆ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ನೀನ್ ಇಲ್ಲೇ ಇರಬೇಕು.
ನಿನ್ನಮ್ಮ ಲಾ ಬುಕ್ ಓದಿನೇ ಎಲ್ಲನೂ ಮಾಡ್ತಾಳ. ಅದಕ್ಕೇನೆ ನಾನು ನಿಂಗೆ ಹೀಗೆ ಮಾಡ್ತಾ ಇದ್ದೀನಿ. ನಾನು ನಿಮ್ಮಮ್ಮನ ಹತ್ರ ಇನ್ನೊಂದ್ಸಲ ಮಾತಾಡಿ ನೋಡ್ತೀನಿ. ಅವ್ರು ಏನಾದರೂ ಒಪ್ಕೊಂಡ್ರೆ ನಿಮ್ಗೆ ಯಾರಿಗೂ ಏನೂ ಮಾಡಲ್ಲ, ಹಂಗೆ ಹೋಗ್ಬಿಡ್ತೀನಿ. ಓಕೆನಾ? ಈ ಸೀನ್ ಈ ತರ ಡೆವಲಪ್ ಆಗೋದಕ್ಕೆ ಎಲ್ಲ ಕಾರಣನೇ ನೀನು. ನನಗೆ ಅಗೇನ್ಸ್ಟ್ ಆಗಿರೋ ಎವಿಡೆನ್ಸ್ ಎಲ್ಲಿದೆ ಅಂತ ಮಾತ್ರ ಹೇಳು. ಅದನ್ನ ತಗೊಂಡು ಯಾರಿಗೂ ಏನೂ ಮಾಡದೆ ಹಂಗೆ ಹೊಟ್ಟೋಗ್ತೀನಿ. ನಿನಗಿನ್ನೂ ಟೈಮ್ ಇದೆ. ಹೇಳು, ಎವಿಡೆನ್ಸ್ ಎಲ್ಲಿಟ್ಟಿದೀಯಾ? ಓ, ಹೇಳಕ್ಕಾಗಲ್ಲ ಅಲ್ವಾ? ಹೇಳು, ಎಲ್ಲಿದೆ ಹೇಳೆ. ಹೇಳಲ್ಲ. ಹಠ ಮಾಡ್ಬೇಡ. ನೀನು ನನ್ನ ಕೊಂದ್ರು ನಾನು ಹೇಳಲ್ಲ. ಹಂಗಂದ್ರೆ ಸಾಯಿ. ಸಾಯಿಸ್ಲೇಬೇಕು ಅನ್ನೋದಾದ್ರೆ ಅದನ್ನ ಖಂಡಿತ ಮಾಡಿ ಮುಗಿಸ್ತೀನಿ. ಹಾಗಂತ ಸತ್ರು ಪರವಾಗಿಲ್ಲ ಅಂತ ಹೇಳಿ ನನ್ನ ಹೆದರ್ಸ್ಬೇಡ, ಸರಿನಾ? ಹೇಳು, ಎವಿಡೆನ್ಸ್ ಎಲ್ಲಿ? ನಿನಗೇನೇ ಮಾಡಿದ್ರು, ನಿನಗೆ ಎಷ್ಟೇ ಹೆದರ್ಸಿದ್ರು ನೀ ಏನು ಹೇಳಲ್ಲ ಅಂತ ಗೊತ್ತು. ನಿನ್ನಿಂದ ನಾನು ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ಗೊತ್ತು ಕಣೆ. ಬಾ. Leave me, you bastard! ನಾನು ಚಿಕ್ಕ ಹುಡುಗಿರ್ನ ಏನು ಮಾಡಲ್ಲ, ಯಾಕೆಂದ್ರೆ ನನಗದು ಇಷ್ಟ ಆಗಲ್ಲ. ಆದ್ರೆ ಅವನು ಹಂಗಲ್ಲ. ಅವನಿಗೆ ಚಿಕ್ಕ ಹುಡುಗಿರಂದ್ರೆ ತುಂಬಾ ಇಷ್ಟ. ಅವನಿಗೆ ಆಸೆ ಬರೋದ್ರ ಒಳಗಡೆ ನನಗೇನ್ ಬರ್ಬೇಕು ಅದನ್ನ ಕೊಟ್ಬಿಡು. ಕೊಡ್ತೀನಿ, ಅದ್ರ ಮೊದಲು ನಮ್ಮನ್ ಬಿಡು. ನಾನು ಕೊಟ್ಟಿರೋ ದುಡ್ಡನ್ನ ತಗೊಂಡು ನೀನು ಆ ಎವಿಡೆನ್ಸ್ ಕೊಟ್ಟಿದ್ದಿದ್ರೆ ನಾನು ನಿನ್ನ ನಂಬಿರ್ತಿದ್ದೆ. ಆದ್ರೆ ಆ ಎವಿಡೆನ್ಸ್ ಕಾಪಿ ಎಲ್ಲಾದ್ರೂ ಬಿಟ್ಟಿದ್ದಿದ್ರೆ ನನಗೆ ಹೆಂಗ್ ಗೊತ್ತಾಗುತ್ತೆ? ಅದನ್ನ ಇಟ್ಕೊಂಡು ನೀನು ಕೊಟ್ಟುಗೋದ್ರೆ ಅದಕ್ಕೋಸ್ಕರ ನಿನ್ನ ಮುಗಿಸೋದೇ ಒಳ್ಳೆ ಉಪಾಯ. ಹೌದಲ್ವಾ? ಅಲ್ವಾ? ಅದೇ ಸೇಫ್. ಮಾರ್ಟಿನ್, ಬೇಡ ಬೇಡ, ಪ್ಲೀಸ್ ಪ್ಲೀಸ್. ಬೇರೆ ದಾರಿ ಇಲ್ಲ ಮೇಡಮ್. ನಿಕ್ಕಿ, ನಿಕ್ಕಿ.
ಅಲ್ಲೇನಾದ್ರೂ ಸಿಕ್ತಾ? ಸಿಗ್ಲಿಲ್ಲ ಅಣ್ಣ. ಆ ಎವಿಡೆನ್ಸ್ ಎಲ್ಲಿ ಇಟ್ಟಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೂ ಅವಳು ಕೋರ್ಟ್ಗೆ ಹೋದ್ರೆ ತಾನೆ. ಟೀಚರ್, ಟೀಚರ್, ಅಮ್ಮ ಎಬ್ಬರಿಸಿದ್ರು ಹೇಳ್ತಾ ಇಲ್ಲ. ಗ್ರ್ಯಾಂಡ್ ಮಾ ಯಾಕೆ ನಮ್ಮನ್ನ ಕಾಪಾಡ ಬರ್ತಾ ಇಲ್ಲ? ನನಗೆ ಗೊತ್ತಿಲ್ಲ. ಇಲ್ಲಿ ಬರೋರ್ ಮನ್ಸಲ್ಲಿ ಭಯ ಇಲ್ಲ, ಯಾಕಂದ್ರೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಭಯ ಇಲ್ಲ ಅಂದ್ರೆ ನಾನು ಅವ್ರ ಮುಂದೆ ಹೋಗೋಕ್ಕೂ ಆಗಲ್ಲ. ಟೀಚರ್, ನಿಮ್ಮ ಮನ್ಸಲ್ಲಿ ಈಗಲೂ ನನ್ನ ಕಂಡ್ರೆ ಭಯ ಇದೆ. ಅದಕ್ಕೆ ಇವಾಗ್ಲೂ ನಾನು ನಿಮ್ಮ ಮುಂದೆ ಬರೋಕ್ಕಾಗ್ತಿದೆ. ನಾನಿಲ್ಲಿಂದ ಹೋಗ್ತೀನಿ ಅಂದಾಗ ಏನೂ ಸಹಾಯ ಮಾಡದೆ ಹೋಗ್ತೀಯ ಅಂತ ಕೇಳಿದ್ರಿ. ನಿನ್ ಭಯ ಹಾಗೆ ಇರಬೇಕು ಅಂತ ನಾನು ಹಾಗೆ ಹೇಳ್ದೆ. ಆವಾಗ್ಲೇ ನಾನು ನನ್ನ ಮಗಳ ಮುಂದೆ ಹೋಗೋಕ್ಕಾಗುತ್ತೆ ಅಂತ. ನಾನು ಹೇಳಿದ ಮಾತಿಗೆಲ್ಲ ನೀನು ಹೆದರ್ಕೊಂಡೆ. ನೀನ್ ಇಲ್ಲಿಂದ ಹೋಗದೆ ಇರೋ ಹಾಗೆ ಮಾಡೋಕೆ ನನ್ಗಾಗಲ್ಲ. ನಾನು ಯಾವಾಗ್ಲೂ ಸತ್ ಹೋದ್ನಲ್ಲ ಟೀಚರ್. ಸತ್ತೋದವ್ರಿಗೆ ಜೀವಂತ ಇರೋರ್ಗೇನು ಮಾಡೋಕ್ಕಾಗಲ್ಲ. ನಾವಿನಿಂದ ಹೇಗೆ ಆಚೆ ಹೋಗೋದು? ಅವರು ನನ್ನ ಮಗಳನ್ನ ಹೇಗ್ ಕೊಂದ್ರೋ ಅವ್ರನ್ನ ನೀವು ಹಾಗೆ ಕೊಲ್ಬೇಕು. ನಿಮ್ಗಾಗುತ್ತಾ? ಅದಿಲ್ದೆ ಬೇರೆ ದಾರಿನೇ ಇಲ್ಲ. ಎಸ್, ಐ ಕ್ಯಾನ್. ನಿಕ್ಕಿ, ನೀನಿಲ್ಲಿ ಬಚ್ಚಿಟ್ಕೋ. ನಾನು ಬಂದು ಕೂಗಿದ್ರೆ ಮಾತ್ರ ನೀನು ಆಚೆ ಬರ್ಬೇಕು. ಓಕೆ? ಭಯ ಪಡ್ಬೇಡ, ನಾನು ಖಂಡಿತ ವಾಪಸ್ ಬರ್ತೀನಿ. ಟೀಚರ್, ಕೆಳಗಡೆ ಇರೋ ರೂಮಲ್ಲಿ ಒಬ್ಬನ ಹತ್ರ ಗನ್ ಇದೆ. ಅವನ ಹತ್ರನೇ ಮನೆಗೆ ಇರೋದು. ಇದು ಖಂಡಿತ ಅವಳ ಕೆಲಸನೇ ಆಗಿರುತ್ತೆ. ಇಲ್ಲಿಂದ ಅವಳು ಜೀವಂತವಾಗಿ ಹೋಗ್ಲೇಬಾರ್ದು. ಬಾ.
Martin! 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 Hey! ನಿನ್ನ
ನಂಗೆ ಬರಲ್ಲ ಟೀಚರ್, ನೀವು ಹೋಗಿ. ನನ್ನ ಜೊತೆ ಅಮ್ಮ ಮತ್ತೆ ಗ್ರ್ಯಾಂಡ್ ಮಾ ಇದ್ದಾರೆ. ನಿಕ್ಕಿ, ನಾನು ಇದನ್ನೆಲ್ಲ ಮಾಡಿದ್ದು ನಿನ್ನ ಕಾಪಾಡೋದಕ್ಕೆ. ಈ ಮನೇಲಿ ನಿನ್ಗೋಸ್ಕರ ಯಾರೂ ಇಲ್ಲ. ಇನ್ಮೇಲೆ ನಿನಗಮ್ಮ, ನಿನ್ನ ಗ್ರ್ಯಾಂಡ್ ಮಾ ಎಲ್ಲನೂ ನಾನೇ. ಅಮ್ಮ ನಿನ್ನ ನೋಡ್ಕೊಂಡ ಹಾಗೆ ನಾನು ನಿನ್ನ ನೋಡ್ಕೋತೀನಿ. ನನ್ನ ಜೊತೆಗೆ ಬಾ. ಆದ್ರೂ ನಿಮ್ ಜೊತೆ ಬರಕ್ಕಾಗಲ್ಲ ಟೀಚರ್. ಭಯ ಪಡ್ದಲೇ ಹೋಗಿ ಟೀಚರ್. ನನ್ ಜೊತೆ ಅಮ್ಮ ಗ್ರ್ಯಾಂಡ್ ಮಾ ಇದ್ದಾರೆ. ಟೀಚರ್, ಈಗ ನನ್ಗೆ ಹೀರೋಯಿನ್ ತ್ರಿಷಾಗಿಂತ ನೀವೇ ನಂಗೆ ತುಂಬಾ ಇಷ್ಟ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಥ್ಯಾಂಕ್ಸ್. ನಾನು ಮೊದಲನೇ ಸಲ ನಿಮ್ನ ನೋಡ್ದಾಗ್ಲೇ ನಾನು ಹೇಳ್ದೆ ಅಲ್ವಾ, ನಿಮ್ಮೇಲೆ ನನಗೆ ನಂಬಿಕೆ ಇದೆ ಅಂತ. ಅದು ನಾನು ಸುಮ್ಮನೆ ಹೇಳಲಿಲ್ಲ. ಆ ನಂಬಿಕೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ನಾನು ನಿಮಗೆ ತುಂಬಾ ಕಷ್ಟ ಕೊಡ್ತಿದ್ದೀನಿ ಅಲ್ವಾ ಟೀಚರ್? ನನ್ನ ಮಗಳನ್ನ ನೋಡ್ಬೇಕು ಅನ್ನೋ ಆಸೆಯಿಂದ ಇಲ್ಲಿ ಬಂದೆ. ಅವಳು ಜೀವಂತ ಇರೋವರೆಗೂ ನನ್ನ ಕೈಲಾಗ್ಲಿಲ್ಲ. ಆದ್ರೂ ನಾನು ಸಂತೋಷವಾಗಿದ್ದೆ. ಇವಳನ್ನ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಯಾರು ಯಾರಿಗಿಂತನೂ ದೊಡ್ಡವರಲ್ಲ. ಅಲ್ಲಿ ಹಣ ಆಸ್ತಿ ಅಂತ ಯಾರು ಜಗಳ ಆಡಲ್ಲ. ಎಲ್ರಿಗೂ ಒಂದೇ ನ್ಯಾಯ. ಎಲ್ಲ ಒಂದೇ ತರ ಇರ್ತಾರೆ. ಈ ಪ್ರಪಂಚದಲ್ಲಿ ಇರೋ ಎಲ್ಲರೂ ಕಡೆದಾಗಿ ಅಲ್ಲಿಗೆ ಬರ್ತಾರೆ, ನನ್ನ ಲೋಕಕ್ಕೆ. ಆದ್ರೂ ಯಾಕೆ ಇಲ್ಲಿರೋರೆಲ್ಲ ಜಗಳ ಆಡ್ಕೋತಾರೆ ಅಂತ ಅರ್ಥನೇ ಆಗ್ತಿಲ್ಲ. ನಿಜವಾಗ್ಲೂ ನೀ ತಪ್ಪಿಸ್ಕೊಂಡ್ರಿ ಅಂತ ಅನ್ಸುತ್ತಾ ಟೀಚರ್? ಜಾನು ಮಾರ್ಟಿನ್ ಈ ರೀತಿ ಇರೋಂಥ ಜನಗಳು ಈ ಪ್ರಪಂಚದಲ್ಲಿ ಜೀವಂತವಾಗಿರೋವರೆಗೂ ಈ ಜೀವನನ ಬಾಳಿ ಮುಗಿಸೋದಕ್ಕೆ ನೀವು ತುಂಬಾ ಕಷ್ಟಪಡ್ತೀರಾ. ಮದರ್ ಫಕಿಂಗ್ ಹ್ಯೂಮನ್ಸ್ ಆರ್ ದ ಬಿಗ್ಗೆಸ್ಟ್ ಎನಿಮೀಸ್ ಆಫ್ ದ ಹ್ಯೂಮನ್ಸ್. ಫಸ್ಟ್ ಅಂಡರ್ಸ್ಟ್ಯಾಂಡ್ ದಟ್.